ಹೆಲೋ ಹಾಯ್ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ 370ನೇ ವಿಧಿ ಹೇಗೆ ರದ್ದಾಯಿತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. 370ನೇ ವಿಧಿ ಜಮ್ಮು ಮತ್ತು ಕಾಶ್ಮೀರ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದಿತ್ತು. ಅದು ಹೇಗೆ ರದ್ದಾಯಿತು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಜಮ್ಮು ಆ್ಯಂಡ್ ಕಾಶ್ಮೀರ್ ಇದೊಂದು ದೇಶೀಯ ಸಂಸ್ಥಾನವಾಗಿತ್ತು. ಬ್ರಿಟಿಷರ ಅಧಿಕಾರಾವಧಿಯಲ್ಲಿ ನಮ್ಮ ಭಾರತವನ್ನು 2 ರೀತಿಯ ಆಡಳಿತ ಘಟಕಗಳನ್ನಾಗಿ ವಿಭಜಿಸಲಾಗಿತ್ತು. ಒಂದು ಬ್ರಿಟಿಷ್ ಪ್ರಾಂತ್ಯ, ಮತ್ತೊಂದು ರೀತಿದ್ದು ದೇಶೀಯ ಸಂಸ್ಥಾನ. ಈ ಬ್ರಿಟಿಷ್ ಪ್ರಾಂತ್ಯಗಳ ಆಂತರಿಕ ಪರಮಾಧಿಕಾರ, ಬಾಹ್ಯ ಪರಮಾಧಿಕಾರ ಬ್ರಿಟಿಷರ ಅಧೀನದಲ್ಲಿತ್ತು. ದೇಶೀಯ ಸಂಸ್ಥಾನದ ಆಂತರಿಕ ಆಡಳಿತ ರಾಜ ಮಹಾರಾಜರು ನಡೆಸ್ತಾ ಇದ್ರು. ಬಾಹ್ಯ ಪರಮಾಧಿಕಾರ ಬ್ರಿಟಿಷರ ಅಧೀನದಲ್ಲಿತ್ತು. ಸಂಪರ್ಕ, ವಿದೇಶಾಂಗ ವ್ಯವಹಾರ, ರಕ್ಷಣೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕಾರ ಬ್ರಿಟಿಷರ ಅಧೀನದಲ್ಲಿತ್ತು. ಈ ರೀತಿಯಾಗಿ ಜಮ್ಮು ಕಾಶ್ಮೀರ ಸಹ ಒಂದು ದೇಶೀಯ ಸಂಸ್ಥಾನವಾಗಿತ್ತು ಫ್ರೆಂಡ್ಸ್. ಈ ಜಮ್ಮು ಕಾಶ್ಮೀರ್ನ ರಾಜ ಯಾರಾಗಿದ್ರು ಅಂತಂದರೆ ಡೋಕ್ಲಾ ಮನೆತನದ ಹರಿ ಸಿಂಗ್. ಡೋಕ್ಲಾ ಮನೆತನದ ಹರಿ ಸಿಂಗ್ ಈ ಜಮ್ಮು ಕಾಶ್ಮೀರದ ರಾಜನಾಗಿರ್ತಾನೆ. ಈತ ಕಾಶ್ಮೀರವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡಲಿಕ್ಕೆ ಇಷ್ಟಪಟ್ಟಿರ್ತಾನೆ. ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರ ಪಡೆದ ನಂತರ ಈ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣಗೊಳಿಸುವಂತಹ ಸಂದರ್ಭದಲ್ಲಿ ಈ ಕಾಶ್ಮೀರವನ್ನು ಭಾರತಕ್ಕೂ ಸೇರಿಸದೆ ಪಾಕಿಸ್ತಾನಕ್ಕೂ ಸೇರಿಸದೆ ಸ್ವತಂತ್ರವಾಗಿ ಉಳಿಲಿಕ್ಕೆ ಈತ ಬಯಸಿರ್ತಾನೆ ಫ್ರೆಂಡ್ಸ್. ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಹುಸಂಖ್ಯಾತರು ಯಾರಾಗಿರ್ತಾರ ಅಂತಂದರೆ ಮುಸ್ಲಿಮರಾಗಿರ್ತಾರೆ. ರಾಜ 1927ರಲ್ಲಿ ರಾಜ್ಯ ವಿಷಯ ಕಾನೂನನ್ನು ಜಾರಿಗೊಳಿಸ್ತಾನೆ. ಈ ರಾಜ್ಯ ವಿಷಯ ಕಾನೂನು ಅಂದರೆ ಏನು ಅಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತಂದರೆ ಜಮ್ಮು ಕಾಶ್ಮೀರ್ನ ಜನತೆಯ ಹಕ್ಕು ಮತ್ತು ಗುರುತು ಇದನ್ನು ರಕ್ಷಿಸಲಿಕ್ಕೆ ಈ ಕಾನೂನನ್ನು ಜಾರಿಗೊಳಿಸಿರ್ತಾನೆ. ಈ ಅಕ್ಕಪಕ್ಕದ ರಾಜ್ಯದವರು ವ್ಯಾಪಾರ ವ್ಯವಹಾರಕ್ಕಾಗಿ ಜಮ್ಮು ಕಾಶ್ಮೀರಕ್ಕೆ ಬಂದಾಗ ಅಲ್ಲಿನ ಒಂದು ಗುರುತಿನ ಯಾವುದೇ ರೀತಿಯ ಬದಲಾವಣೆ ಮಾಡಬಾರದು ಎನ್ನುವಂತಹ ಉದ್ದೇಶದಿಂದ ಈ 1927ರಲ್ಲಿ ರಾಜ ಹರಿ ಸಿಂಗ್ ರಾಜ್ಯ ವಿಷಯ ಕಾನೂನನ್ನು ಜಾರಿಗೊಳಿಸ್ತಾನೆ. ಈ ಸ್ಥಳೀಯ ಜನರಿಗೆ ಆಸ್ತಿ, ಉದ್ಯೋಗ ಮತ್ತು ವಿದ್ಯಾರ್ಥಿ ವೇತನ ಹೀಗೆ ಕೆಲವೊಂದು ವಿಶೇಷ ಸೌಲಭ್ಯಗಳನ್ನು ಈ ಕಾನೂನಿನ ಅಡಿಯಲ್ಲಿ ನೀಡಲಾಗ್ತಿರುತ್ತೆ ಫ್ರೆಂಡ್ಸ್. ಇನ್ನು ಸರ್ಕಾರಿ ನೌಕರಿಯಲ್ಲಿ ಈ ರಾಜ ಹರಿ ಸಿಂಗ್ನ ಆಸ್ಥಾನದಲ್ಲಿ ಹಿಂದೂಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿರುತ್ತೆ ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮುಸ್ಲಿಂ ಜನತೆ ರಾಜನ ವಿರುದ್ಧ 1931ರಲ್ಲಿ ಪ್ರತಿಭಟನೆ ಕೈಗೊಳ್ತಾರೆ. ಆ ಪ್ರತಿಭಟನೆ ಕೈಗೊಂಡಂತಹ ಸಂದರ್ಭದಲ್ಲಿನೇ ಶೇಖ್ ಅಬ್ದುಲ್ಲಾ ಎನ್ನುವಂತಹ ಒಬ್ಬ ಪ್ರಭಾವಿ ನಾಯಕ ಅಲ್ಲಿ ಆ ಒಂದು ಕಾಶ್ಮೀರ ಜನಾಂಗದ ಮೇಲೆ ಪ್ರಭಾವ ಬೀರ್ತಾನೆ. ಶೇಖ್ ಅಬ್ದುಲ್ಲಾ ಇವರೊಬ್ಬ ಸಮಾಜವಾದಿ ಆಗಿರ್ತಾರೆ ಫ್ರೆಂಡ್ಸ್. ನೆಹರು ಅವರ ಸ್ನೇಹಿತನೂ ಆಗಿರ್ತಾರೆ ಹಾಗೂ ಮುಸ್ಲಿಂ ಲೀಗ್ನ ವಿರೋಧಿಯಾಗಿರ್ತಾರೆ. ಇವರು ಶೇಖ್ ಅಬ್ದುಲ್ಲಾ ಸಮಾಜವಾದಿ, ಹೌದಾ, ನೆಹರು ಅವರ ಫ್ರೆಂಡ್ನೂ ಸಹ, ಮತ್ತು ಈ ಕಡೆ ಮುಸ್ಲಿಂ ಲೀಗ್ ಮೊಹಮ್ಮದ್ ಅಲಿ ಜಿನ್ನಾ ಇವರ ಒಂದು ವಿರೋಧಿನೂ ಆಗಿರ್ತಾರೆ. ಶೇಖ್ ಅಬ್ದುಲ್ಲಾ ಅವರು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯಿಂದ ಪದವಿ ಪೂರ್ಣಗೊಳಿಸಿ ಕಾಶ್ಮೀರಕ್ಕೆ ಬಂದಾಗ ಅಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಶೇಖ್ ಅಬ್ದುಲ್ಲಾ ಏನು ಮಾಡ್ತಾರೆ ಅಂದರೆ ರಾಜನನ್ನು ಪದಚ್ಯುತಿಗೊಳಿಸಿ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಬೇಕು ಅಂತ ಆಸಕ್ತಿ ತಳ್ತಾರೆ. ಅದಕ್ಕೋಸ್ಕರ ಅಬ್ದುಲ್ಲಾ ಅವರು ಏನು ಮಾಡ್ತಾರ, ಈ ಜಮ್ಮು ಕಾಶ್ಮೀರದಲ್ಲಿ ಅಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಕಾನ್ಫರೆನ್ಸ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಇದೇ ಮುಂದೆ ಜಾತ್ಯತೀತ ದೃಷ್ಟಿಕೋನ ಇಟ್ಕೊಂಡು ನ್ಯಾಷನಲ್ ಕಾನ್ಫರೆನ್ಸ್ ಎನ್ನುವಂತಹ ಪಕ್ಷವಾಗಿ ಹೊರಹೊಮ್ಮುತ್ತೆ ಫ್ರೆಂಡ್ಸ್. ಅಬ್ದುಲ್ಲಾ ಈ ಕಾಶ್ಮೀರದಲ್ಲಿ ಕ್ವಿಟ್ ಕಾಶ್ಮೀರ್ ಚಳುವಳಿಯನ್ನು ಆರಂಭಿಸ್ತಾರೆ. ಇವ್ರದ್ದು ಉದ್ದೇಶ ಏನಾಗಿರುತ್ತಾ ಅಂದರೆ ರಾಜ ಹರಿ ಸಿಂಗನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲಿ ಒಂದು ಡೆಮೋಕ್ರಸಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಇವ್ರು ಬಯಸಿರ್ತಾರೆ. ಅದಕ್ಕೋಸ್ಕರ ರಾಜದ್ರೋಹ ಅಪವಾದದ ಮೇಲೆ ರಾಜ ಹರಿ ಸಿಂಗ್ ಏನು ಮಾಡ್ತಾರೆ, ಈ ಶೇಖ್ ಅಬ್ದುಲ್ಲಾ ಅವರನ್ನು ಸೆರೆವಾಸಕ್ಕೆ ಕಳಿಸ್ತಾರೆ ಫ್ರೆಂಡ್ಸ್.
ಪಾಕಿಸ್ತಾನದ ರಾಷ್ಟ್ರಾಧ್ಯಕ್ಷ. ಪಾಕಿಸ್ತಾನದ ರಾಷ್ಟ್ರಾಧ್ಯಕ್ಷರು ಯಾರಾಗಿರ್ತಾರೆ? ಮೊಹಮ್ಮದ್ ಅಲಿ ಜಿನ್ನಾ. ಈ ಮೊಹಮ್ಮದ್ ಅಲಿ ಜಿನ್ನಾ ಇವರ ಒಂದು ಅಭಿಪ್ರಾಯ ಏನಾಗಿರುತ್ತಾ ಅಂದರೆ, ಕಾಶ್ಮೀರ್ನ ಜನರು ಬಹುಸಂಖ್ಯಾತರು ಮುಸ್ಲಿಮರಾಗಿರುವುದರಿಂದ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾರೆ ಅಂತ ಅವ್ರು ಭಾವಿಸಿರ್ತಾರೆ. ಯಾಕಂತಂದರೆ ಜುನಾಗಢ್ನ ಬಹುಸಂಖ್ಯಾತ ಜನರು ಹಿಂದೂಗಳಾಗಿದ್ರು, ಅವರು ಭಾರತಕ್ಕೆ ಬೆಂಬಲ ನೀಡಿದ್ರು. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಜನಮತಗಣನೆ ನಡೆದ್ರೆ ಕಾಶ್ಮೀರದ ಜನರು ಪಾಕಿಸ್ತಾನದ ಪರವಾಗಿನೇ ಅಲ್ಲಿ ಜನಮತಗಣನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವ್ರು ಭಾವಿಸಿರ್ತಾರೆ. ಅದಕ್ಕೋಸ್ಕರ ಅವರು ಪ್ರಬಲವಾಗಿ ಅವ್ರ ನಂಬಿಕೆ ಏನಾಗಿರುತ್ತಾ ಅಂದರೆ, ಕಾಶ್ಮೀರ್ನ ಜನತೆ ಬಹುಸಂಖ್ಯಾತರು ಮುಸ್ಲಿಮರಾಗಿರುವುದರಿಂದ ಪಾಕಿಸ್ತಾನಕ್ಕೇನೆ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಭಾವಿಸಿರ್ತಾರೆ ಫ್ರೆಂಡ್ಸ್. ಇನ್ನು ಜಿನ್ನಾ ಅವರು ಡೈರೆಕ್ಟಾಗಿ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಂಡ್ರೆ ಅದು ಸರಿಯಲ್ಲ, ಪಾಕಿಸ್ತಾನಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ ಅಂಥೇಳಿ ಅವ್ರೇನು ಮಾಡ್ತಾರ ಅಂತಂದರೆ, ಅಕ್ಬರ್ ಖಾನ್ ಸೇನಾನಿಯ ನೇತೃತ್ವದಲ್ಲಿ ಅಕ್ಟೋಬರ್ 1947ರಲ್ಲಿ ಪಾಕಿಸ್ತಾನದ ಬುಡಕಟ್ಟು ಸಮುದಾಯವನ್ನು ಕಾಶ್ಮೀರ ವಶಪಡಿಸ್ಕೊಳ್ಳಿಕ್ಕೆ ಕಳಿಸ್ತಾರೆ ಫ್ರೆಂಡ್ಸ್. ಆ ಬುಡಕಟ್ಟು ಸಮುದಾಯ ಹೇಗಿತ್ತು ಅಂತಂದರೆ, ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರ ಮೇಲೆ ಹಿಂಸಾತ್ಮಕ ಕೃತ್ಯ ನಡೆಸುತ್ತೆ. ಅನೇಕ ಜನರು ಅದರಲ್ಲಿ ಗಾಯಾಳುಗಳಾಗ್ತಾರೆ, ಮರಣ ಹೊಂದುತ್ತಾರೆ. ಹೌದಾ, ಈ ರೀತಿಯಾಗಿ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜಾ ಹರಿ ಸಿಂಗ್ ಭಾರತದ ಸಹಾಯವನ್ನು ಕೋರ್ತಾರೆ. ಫಸ್ಟು ರಾಜಾ ಹರಿ ಸಿಂಗ್ ಅವರು, ನಾನು ಭಾರತಕ್ಕೂ ಸೇರಂಗಿಲ್ಲ, ಪಾಕಿಸ್ತಾನಕ್ಕೂ ಸೇರಂಗಿಲ್ಲ, ಸ್ವತಂತ್ರವಾಗಿ ಜಮ್ಮು ಕಾಶ್ಮೀರದ ರಾಜ್ಯವನ್ನು ಉಳಿಸ್ಕೊತೀನಿ ಅಂತ ಅವರು ಹೇಳಿರ್ತಾರೆ. ಆದರೆ ಈ ಒಂದು ಪಾಕಿಸ್ತಾನದ ಬುಡಕಟ್ಟು ಸಮುದಾಯ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳಿಕ್ಕೆ ಬಂದಾಗ, ಅಲ್ಲಿ ಹಿಂಸಾತ್ಮಕ ಕೃತ್ಯ ನಡೆಸಿದಾಗ ಹರಿಸಿಂಗ್ ಅವರು ಆ ಒಂದು ಸಂದರ್ಭದಲ್ಲಿ ಭಾರತದ ಸಹಾಯವನ್ನು ಕೋರ್ತಾರೆ, ಈ ಜಮ್ಮು ಕಾಶ್ಮೀರವನ್ನು ರಕ್ಷಣೆ ಮಾಡ್ರಿ ಅಂಥೇಳಿ. ಆ ಒಂದು ಸಂದರ್ಭದಲ್ಲಿ ಕಾಶ್ಮೀರವು ಭಾರತದ ಭಾಗ ಆಗದೇ ಇರುವುದರಿಂದ ಸಹಾಯ ಮಾಡಲು ಆಗುವುದಿಲ್ಲ ಅಂತ ತಿಳಿಸಲಾಗುತ್ತೆ. ಆಗ ರಾಜಾ ಹರಿ ಸಿಂಗ್ 26 ಅಕ್ಟೋಬರ್ 1947ರಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ಗೆ ಸಹಿ ಹಾಕ್ತಾರೆ ಫ್ರೆಂಡ್ಸ್. ಈ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ ಏನಾಗಿರುತ್ತಾ ಅಂದರೆ, ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಲಿಕ್ಕೆ ಇರುವಂತಹ ಒಪ್ಪಂದ ಪತ್ರ ಆಗಿರುತ್ತೆ. ಈ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಈ ಜಮ್ಮು ಕಾಶ್ಮೀರ ಭಾರತದ ಭಾಗವಾಗುತ್ತೆ ಫ್ರೆಂಡ್ಸ್. ಕಾಶ್ಮೀರದ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ ಇದು ಭಾರತದ ಜವಾಬ್ದಾರಿಯಾಗುತ್ತೆ. ಯಾಕೆ ಅಂತಂದರೆ, ರಾಜಾ ಹರಿ ಸಿಂಗ್ ಅವರು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಈ ಜಮ್ಮು ಕಾಶ್ಮೀರವನ್ನು ಭಾರತದ ಭಾಗವನ್ನಾಗಿ ಮಾಡಿದರು. ಅದಕ್ಕೋಸ್ಕರ ಈ ಕಾಶ್ಮೀರದ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ ಟೋಟಲ್ ಆಗಿ ಭಾರತದ ಜವಾಬ್ದಾರಿ ಆಗುತ್ತೆ ಫ್ರೆಂಡ್ಸ್. ನೆಹರು ಅವರು ಹರಿ ಸಿಂಗ್ ಅವರಿಗೆ ಒಂದು ಬೇಡಿಕೆಯನ್ನು ಮುಂದಿಡ್ತಾರೆ. ಏನು ಅಂತಂದರೆ, ಈ ಕಾಶ್ಮೀರವನ್ನು ರಕ್ಷಣೆ ಮಾಡುವುದರ ಜೊತೆಗೆ ನಾವು ನಿಮಗೆ ಕಾಶ್ಮೀರಕ್ಕೆ ರಕ್ಷಣೆ ಕೊಡ್ತೀವಿ, ಆದರೆ ಶೇಖ್ ಅಬ್ದುಲ್ಲಾ ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಬೇಕು ಅಂತ ಬೇಡಿಕೆಯನ್ನಿಡ್ತಾರೆ. ಹಾಗೂ ಅಬ್ದುಲ್ಲಾ ಅವರನ್ನು ಕಾಶ್ಮೀರದ ಪ್ರಧಾನಿಯನ್ನಾಗಿ ಮಾಡಲು ಮಾತುಕತೆ ನಡೆಸ್ತಾರೆ. ಇದಕ್ಕೆ ಹರಿ ಸಿಂಗ್ ಅವರು ಸಹ ಒಪ್ಕೊಳ್ತಾರೆ. ಇವರು ಇಂಗ್ಲೆಂಡಿನ ಅಲ್ಲಿರುವಂತಹ ಒಂದು ರಾಜಪ್ರಭುತ್ವದ ಹಾಗೆ, ಅಲ್ಲಿ ಹೇಗೆ ಬ್ರಿಟನ್ನ ರಾಜ ಅಥವಾ ರಾಣಿನೂ ಇರ್ತಾರೆ ಮತ್ತು ಈ ಕಡೆ ಸಂಸತ್ತೂ ಇರುತ್ತಲ್ವ, ಅದೇ ರೀತಿಯಾಗಿ ಕಾಶ್ಮೀರದಲ್ಲಿನೂ ಸಹ ಅವರು ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಹರಿ ಸಿಂಗ್ ಅವರು ಒಪ್ಕೊತಾರೆ. ನೆಹರು ಅವರು ಹರಿ ಸಿಂಗ್ ಅವರಿಗೆ ನೆಹರು ಅವರ ಸ್ನೇಹಿತ ಆಗಿರುವಂತಹ ಮತ್ತು ಜಮ್ಮು ಕಾಶ್ಮೀರ ಜನತೆಯ ಪ್ರಭಾವಿ ವ್ಯಕ್ತಿಯಾಗಿರುವಂತಹ ನಾಯಕನಾಗಿರುವಂತಹ ಶೇಖ್ ಅಬ್ದುಲ್ಲಾ ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಬೇಕು ಅಂತ ಬೇಡಿಕೆಯನ್ನಿಡ್ತಾರೆ. ಹಾಗೂ ಅವರು ಜೈಲಿನಿಂದ ಬಿಡುಗಡೆ ಹೊಂದಿದ ನಂತರ ಕಾಶ್ಮೀರದ ಅಬ್ದುಲ್ಲಾ ಅವರನ್ನು ಕಾಶ್ಮೀರದ ಪ್ರಧಾನಿಯನ್ನಾಗಿ ಮಾಡಲು ಮಾತುಕತೆ ನಡೆಸ್ತಾರೆ. ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಅಬ್ದುಲ್ಲಾ ಸಹಕರಿಸುವರೆಂದು ನೆಹರು ಅವರ ನಂಬಿಕೆಯಾಗಿರುತ್ತೆ ಫ್ರೆಂಡ್ಸ್. ಈ ಜಮ್ಮು ಕಾಶ್ಮೀರದಲ್ಲಿ ಅಬ್ದುಲ್ಲಾ ಅವರು ಬಹಳ ಪ್ರಭಾವಿ ವ್ಯಕ್ತಿಯಾಗಿರ್ತಾರೆ. ಎಲ್ಲರೂ ಸಹ
ಇವರ ನಾಯಕತ್ವವನ್ನು ಬಹಳಷ್ಟು ಜಮ್ಮು ಕಾಶ್ಮೀರದಲ್ಲಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್. ಆ ಜಮ್ಮು ಕಾಶ್ಮೀರದ ಎಲ್ಲ ಜನತೆ ಶೇಖ್ ಅಬ್ದುಲ್ಲಾ ಅವರ ಮಾತಿನಂತೆ ಇರ್ತಾರೆ. ಅದಕ್ಕೋಸ್ಕರ ನೆಹರು ಅವರ ಒಂದು ಪ್ರಬಲ ನಂಬಿಕೆ ಏನಾಗಿತ್ತು ಅಂತಂದರೆ, ಜಮ್ಮು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸ್ಬೇಕು ಅಂತಂದರೆ ಅಬ್ದುಲ್ಲಾ ಹೆಲ್ಪ್ ಮಾಡ್ತಾರೆ ಅಂತ ನೆಹರು ಅವರು ನಂಬಿರ್ತಾರೆ ಫ್ರೆಂಡ್ಸ್. 27 ಅಕ್ಟೋಬರ್ ರಂದು ಭಾರತದ ಸೇನೆ ಏರೋಪ್ಲೇನ್ ಮೂಲಕ ಕಾಶ್ಮೀರಕ್ಕೆ ತೆರಳುತ್ತೆ. ಇನ್ನು ನೆಕ್ಸ್ಟ್ 20 ಡಿಸೆಂಬರ್ 1947ರಲ್ಲಿ ಭಾರತದ ಕ್ಯಾಬಿನೆಟ್ ಮಂತ್ರಿಮಂಡಲ ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದರೆ ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಲಾಗುವುದು ಎಂದು ಅಭಿಪ್ರಾಯಪಟ್ಟುತ್ತೆ. ಯಾಕೆ ಅಂತಂದರೆ ಇಲ್ಲಿ ಭಾರತದ ಮಂತ್ರಿಮಂಡಲದ ಅಭಿಪ್ರಾಯ ಏನಾಗಿರುತ್ತಾ ಅಂತಂದರೆ, ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಭಾಗವನ್ನಾಗಿ ಮಾಡಲಾಯಿತು. ರಾಜಾ ಹರಿ ಸಿಂಗ್ ಅವರು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿದ್ರು. ಹೌದಾ? ಈ ಜಮ್ಮು ಕಾಶ್ಮೀರದ ರಕ್ಷಣೆ, ಸಂಪರ್ಕ, ವಿದೇಶಾಂಗ ವ್ಯವಹಾರ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಅಧಿಕಾರ ಪಡೆದುಕೊಂಡಿತು. ಈ ಮೂಲಕ ಜಮ್ಮು ಕಾಶ್ಮೀರ ಭಾರತದ ಒಂದು ಭಾಗವಾಯಿತು. ಹೌದಾ? ಭಾರತದ ಭಾಗವಾಗಿರುವಂತಹ ಜಮ್ಮು ಕಾಶ್ಮೀರದಿಂದ ಪಾಕಿಸ್ತಾನದ ಸೇನೆಯನ್ನು ಹೊರತೆಗೆಯುವಂತೆ ವಿಶ್ವಸಂಸ್ಥೆ ಹೇಳುವುದು. ವಿಶ್ವಸಂಸ್ಥೆ ಈ ಆದೇಶದ ನಂತರ ಅಲ್ಲೇನಾದರೂ ವೋಟಿಂಗ್ ನಡೆದ್ರೆ, ಜನಮತಗಣನೆ ನಡೆದ್ರೆ, ಜಮ್ಮು ಕಾಶ್ಮೀರ್ನ ಜನತೆ ಭಾರತದ ಒಕ್ಕೂಟಕ್ಕೆ ಸೇರ್ಲಿಕ್ಕೇನೆ ಅಭಿಪ್ರಾಯ ಮಂಡಿಸ್ತಾರೆ ಅನ್ನೋದು ಇವರ ಒಂದು ಪ್ರಬಲ ನಂಬಿಕೆಯಾಗಿತ್ತು ಫ್ರೆಂಡ್ಸ್. ಯಾಕಂತಂದರೆ ಈ ಲಡಾಖ್ ಮತ್ತು ಜಮ್ಮು ವಿಭಾಗದಲ್ಲಿ ಹಿಂದೂಗಳಿದ್ರು, ಇವರು ಭಾರತಕ್ಕೆ ಸೇರ್ಲಿಕ್ಕೆ ಇಷ್ಟಪಟ್ಟಿರ್ತಾರೆ. ಇನ್ನು ಕಾಶ್ಮೀರದ ಜನರು ಮುಸ್ಲಿಮರು ಆಗಿದ್ರೂ ಸಹ ಶೇಖ್ ಅಬ್ದುಲ್ಲಾ ಅವರ ಮಾತು ಕೇಳ್ತಾ ಇದ್ರು. ಶೇಖ್ ಅಬ್ದುಲ್ಲಾ ಅಲ್ಲಿಯ ಒಂದು ಪ್ರಭಾವಿ ವ್ಯಕ್ತಿಯಾಗಿರ್ತಾರೆ. ಹೌದಾ? ಅವರ ಒಂದು ನಾಯಕತ್ವವನ್ನು ಎಲ್ಲರೂ ಮೆಚ್ಚುಗೆ ಪಡ್ತಿರ್ತಾರೆ. ಹೀಗಾಗಿ ಶೇಖ್ ಅಬ್ದುಲ್ಲಾ ಅವರು ಈ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸುವಲ್ಲಿ ಸಹಕಾರ ನೀಡುವರು ಅಂಥೇಳಿ ಪ್ರಬಲ ನಂಬಿಕೆ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಎಲ್ಲ ಎವಿಡೆನ್ಸ್ನ ಆಧಾರದ ಮೇಲೆ ಪ್ರಬಲವಾದಂತಹ ನಂಬಿಕೆಯನ್ನಿಟ್ಕೊಂಡು ಭಾರತದ ಮಂತ್ರಿಮಂಡಲ ಏನು ಮಾಡುತ್ತೆ, ಈ ಒಂದು ಜಮ್ಮು ಕಾಶ್ಮೀರ್ನ ಒಂದು ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದರೆ ವಿಶ್ವಸಂಸ್ಥೆ ಜಮ್ಮು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಸಹಾಯ ಮಾಡುತ್ತೆ ಅಂತ ಅಭಿಪ್ರಾಯ ಪಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 21 ಏಪ್ರಿಲ್ 1948ರಲ್ಲಿ ಈ ವಿಷಯವನ್ನು ವಿಶ್ವಸಂಸ್ಥೆಯಲ್ಲಿ ಮಂಡಿಸಲಾಗುತ್ತೆ. ವಿಶ್ವಸಂಸ್ಥೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಅಮೇರಿಕಾದ ಪ್ರಭಾವ ಬಹಳ ಹೆಚ್ಚಾಗಿರುತ್ತೆ. ಅಮೇರಿಕಾ ಪಾಕಿಸ್ತಾನದ ಫ್ರೆಂಡ್ ಆಗಿರುತ್ತೆ. ಅಮೇರಿಕಾ ಪಾಕಿಸ್ತಾನದ ಬೆಂಬಲದಲ್ಲಿ ಇರುತ್ತೆ ಫ್ರೆಂಡ್ಸ್. ವಿಶ್ವಸಂಸ್ಥೆ ಆದೇಶ ನೀಡುತ್ತೆ ಈ ಜಮ್ಮು ಕಾಶ್ಮೀರ ಸಂಬಂಧಪಟ್ಟಂತೆ ಯುದ್ಧವನ್ನು ಸಮಾಪ್ತಿಗೊಳಿಸಿ ಅಂಥೇಳಿ. ಯುದ್ಧ ಸಮಾಪ್ತಿಗೊಳಿಸಲಾಗತ್ತೆ. ಮತ್ತು ಈ 1 ಜನವರಿ 1949ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ LOC ನಿರ್ಧಾರವಾಯಿತು, ಲೈನ್ ಆಫ್ ಕಂಟ್ರೋಲ್. ಇಲ್ಲಿಯವರೆಗೆ LOC ನಿರ್ಧಾರವಾಗುತ್ತೆ ಫ್ರೆಂಡ್ಸ್. 1 ಜನವರಿ 1949ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ LOC ನಿರ್ಧಾರವಾಯಿತು. ವಿಶ್ವಸಂಸ್ಥೆ ಆದೇಶ ನೀಡುತ್ತೆ ಯುದ್ಧ ಸಮಾಪ್ತಿಗೊಳಿಸಿ ಅಂಥೇಳಿ. ಈ ಒಂದು ಸಂದರ್ಭದಲ್ಲಿ ಈ ಕಡೆ ಪಾಕಿಸ್ತಾನದ ಸೇನೆ ಈ ಒಟ್ಟು ಭೂಪ್ರದೇಶವನ್ನು ವಶಪಡಿಸ್ಕೊಂಡಿರುತ್ತೆ. ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದಿಂದ ತನ್ನ ಸೇನೆಯನ್ನು ಹಿಂತೆಗೆದುಕೊಳ್ಳುವುದು, ನಂತರ ಭಾರತವು ತನ್ನ ಸೇನೆಯನ್ನು ಹಿಂತೆಗೆದುಕೊಳ್ಳುವುದು. ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನುಗ್ಗಿದಂತಹ ಈ ಪಾಕಿಸ್ತಾನದ ಸೇನೆ ಏನಿದೆಯಲ್ಲ, ಇಲ್ಲಿಂದ ಪಾಕಿಸ್ತಾನ ತನ್ನ ಸೇನೆಯನ್ನು ಹಿಂತೆಗೆದುಕೊಳ್ಬೇಕು ಅಂತ ವಿಶ್ವಸಂಸ್ಥೆ ಆರ್ಡರ್ ಮಾಡುತ್ತೆ. ಇವರು ಹೋದ ನಂತರ, ಈ ಪಾಕಿಸ್ತಾನದ ಸೇನೆ ಹೋದ ನಂತರ ಭಾರತವು ತನ್ನ ಸೇನೆಯನ್ನು ಹಿಂತೆಗೆದುಕೊಳ್ಬೇಕು ಅಂತ ಆದೇಶ ಮಾಡಲಾಗುತ್ತೆ. ಆದರೆ ಈ ಎಲ್ಲ ಸೇನೆ ಹೋದ ನಂತರ ಈ ಕಡೆ ಪಾಕಿಸ್ತಾನ ಫಸ್ಟ್ ತನ್ನ ಸೇನೆಯನ್ನು ಹಿಂಕರಿಸ್ಕೊಳ್ಬೇಕು. ಪಾಕಿಸ್ತಾನದ ಸೇನೆ ಹೋದ ನಂತರ ಭಾರತವು ತನ್ನ ಸೇನೆಯನ್ನು ಹಿಂತೆಗೆದುಕೊಳ್ಬೇಕು. ಈ ರೀತಿ ಆದ ನಂತರ ಜಮ್ಮು ಕಾಶ್ಮೀರದಲ್ಲಿ ವೋಟಿಂಗ್ ನಡೆಯುತ್ತೆ, ಜನಾಭಿಪ್ರಾಯ ನಡೆಯುತ್ತೆ.
ಜನರು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಇಷ್ಟಪಟ್ಟರೆ ಪಾಕಿಸ್ತಾನಕ್ಕೆ ಸೇರಿಸಲಾಗುವುದು, ಭಾರತಕ್ಕೆ ಸೇರಲಿಕ್ಕೆ ಇಷ್ಟಪಟ್ಟರೆ ಭಾರತಕ್ಕೆ ಸೇರಿಸಲಾಗುವುದು. ಈ ರೀತಿಯಾಗಿ ವಿಶ್ವಸಂಸ್ಥೆ ಆದೇಶ ಮಾಡುತ್ತೆ ಫ್ರೆಂಡ್ಸ್. ಆದರೆ ಪಾಕಿಸ್ತಾನ ಇಲ್ಲಿರುವಂತಹ ಸೇನೆಯನ್ನು ಹಿಂಕರಿಸ್ಕೊಳ್ಳೋದಿಲ್ಲ, ಹೌದಾ, ಹಿಂಪಡೆಯುವುದಿಲ್ಲ. ಇಲ್ಲಿ ಫಸ್ಟ್ ಪಾಕಿಸ್ತಾನದ ಸೇನೆ ಹೋದ ನಂತರನೇ ಭಾರತ ತನ್ನ ಸೇನೆಯನ್ನು ಕರೆಸ್ಕೊಳ್ಳುತ್ತೆ, ಹೌದಾ. ಇಲ್ಲಿ ಫಸ್ಟ್ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ತನ್ನ ಸೇನೆಯನ್ನು ಹಿಂಪಡೆಯುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಭಾರತದ ಸೇನೆಯೂ ಸಹ ಹಿಂಪಡೆಯುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಪ್ಪ ಅಂತಂದರೆ ಸೇನೆನೇ ಹೋಗೋದಿಲ್ಲ ಅಂತಂದಮೇಲೆ ಅಲ್ಲಿ ಜನಾಭಿಪ್ರಾಯ ಎಲ್ಲಿಂದ ನಡೆಯುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸೇನೆನೂ ಹೋಗೋದಿಲ್ಲ, ಜನಾಭಿಪ್ರಾಯನೂ ನಡೆಯುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಆಡಳಿತಾತ್ಮಕ ಎಲ್ಲ ಕಾರ್ಯಗಳು ಜರುಗಬೇಕು ತಾನೆ. ಅದಕ್ಕೋಸ್ಕರ ಭಾರತ ಹಾಗೂ ಜಮ್ಮು ಮತ್ತು ಕಾಶ್ಮೀರದ ಆಡಳಿತಾತ್ಮಕ ಸಂಬಂಧ ಮುಂದುವರಿಸಲಿಕ್ಕೆ ಇವಾಗ ಇನ್ಸ್ಟ್ರೂಮೆಂಟ್ ಅಕ್ಸೇಷನ್ ಒಪ್ಪಂದ ಪತ್ರದ ಮೂಲಕ ಭಾರತದ ಭಾಗವಾಯಿತು. ಜಮ್ಮು ಮತ್ತು ಕಾಶ್ಮೀರ ಭಾರತದ ಒಂದು ಭಾಗವಾಯಿತು, ಹೌದಾ. ಅದರ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಅಧಿಕಾರ ಪಡೆದುಕೊಂಡಿತ್ತು. ಈ ಆಡಳಿತಾತ್ಮಕ ಸಂಬಂಧವನ್ನು ಮುಂದುವರಿಸಲಿಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧನೆಗಳನ್ನು ಕೈಗೊಳ್ಳಲಾಗುತ್ತೆ ಫ್ರೆಂಡ್ಸ್. ಈ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ ಒಪ್ಪಂದ ಪತ್ರವಿದೆ ಅಲ್ಲ, ಅದರ ಒಂದು 7ನೇ ಪಾಯಿಂಟಲ್ಲಿ ತಿಳಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಭಾರತದ ಸಂವಿಧಾನ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯಿಸುವುದಿಲ್ಲ. ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ ಈ ವಿಷಯಗಳಿಗೆ ಮಾತ್ರ ಸಂಬಂಧಿಸಿದಂತೆ ಅನ್ವಯಿಸುತ್ತೆ ಅಂತ ತಿಳಿಸಲಾಗಿದೆ ಫ್ರೆಂಡ್ಸ್. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರ್ನ ಪ್ರತಿನಿಧಿಗಳು ಸಹ ಭಾಗಿಯಾಗಿರ್ತಾರೆ. ಅವರು ಯಾರು ಅಂದರೆ ಶೇಖ್ ಅಬ್ದುಲ್ಲಾ, ಮಿರ್ಜಾ ಅಫ್ಜಲ್ ಬೇಗ್, ಮಸೂದಿ, ಮೋತಿರಾಮ್ ಬಾಗಡ. ಶೇಖ್ ಅಬ್ದುಲ್ಲಾ, ಮಿರ್ಜಾ ಅಫ್ಜಲ್ ಬೇಗ್, ಮಸೂದಿ, ಮೋತಿರಾಮ್ ಬಾಗಡ ಇವರು ಜಮ್ಮು ಕಾಶ್ಮೀರ್ನ ಪ್ರತಿನಿಧಿಗಳಾಗಿರ್ತಾರೆ. ನಮ್ಮ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಜಮ್ಮು ಕಾಶ್ಮೀರದಿಂದ ಭಾಗಿಯಾಗಿರ್ತಾರೆ ಫ್ರೆಂಡ್ಸ್. ಇಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ನ 7th ಪಾಯಿಂಟಲ್ಲಿ ತಿಳಿಸಿದಂತೆ ಹಾಗೂ ನಮ್ಮ ಒಂದು ಭಾರತದ ಸಂವಿಧಾನದ ನಿಬಂಧನೆಗಳು ಸಹ ಜಮ್ಮು ಕಾಶ್ಮೀರಕ್ಕೆ ಅನ್ವಯವಾಗಬೇಕು. ಎರಡೂ ಅಂಶಗಳನ್ನು ಈ ಕಡೆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ನ ಒಪ್ಪಂದ ಪತ್ರದಲ್ಲಿ ತಿಳಿಸಿದಂತೆ ಮತ್ತು ನಮ್ಮ ಭಾರತದ ಸಂವಿಧಾನದ ನಿರ್ಬಂಧನೆಗಳು ಅದಕ್ಕೆ ಅಪ್ಲೈ ಆಗೋ ಹಾಗೆ ಇಲ್ಲಿ ಏನಪ್ಪ ಅಂದರೆ ಆ ಒಂದು ಜಮ್ಮು ಕಾಶ್ಮೀರಕ್ಕೆ ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅನ್ನುವಂಥವ್ರು, ಇವರು ಬಹಳ ಎಕ್ಸ್ಪೀರಿಯನ್ಸ್ ಉಳ್ಳಂತಹ ವೆರಿ ನಾಲೆಜ್ ಇದ್ದಂತಹ ವ್ಯಕ್ತಿ. ಇವರು ಏನಪ್ಪ ಅಂದರೆ ಉತ್ತಮ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿ. ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅವರು 370ನೇ ವಿಧಿಯನ್ನು ಭಾಗ 21ರಲ್ಲಿ ಸೇರಿಸುವ ಬಗ್ಗೆ ಸಲಹೆ ನೀಡ್ತಾರೆ. ಜಮ್ಮು ಕಾಶ್ಮೀರಕ್ಕೆ ಈ ಒಂದು ಆಡಳಿತಾತ್ಮಕ ಸಂಬಂಧವನ್ನು, ಭಾರತ ಮತ್ತು ಜಮ್ಮು ಕಾಶ್ಮೀರದ ಆಡಳಿತಾತ್ಮಕ ಸಂಬಂಧವನ್ನು ಮುಂದುವರಿಸಲಿಕ್ಕೆ ತಾತ್ಕಾಲಿಕ ನಿರ್ಬಂಧನೆಗಳನ್ನು ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅಂಥೇಳಿ ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅವರು 370ನೇ ವಿಧಿಯ ಬಗ್ಗೆ ಸಲಹೆ ಕೊಡ್ತಾರೆ. ಈ 370ನೇ ವಿಧಿ ಭಾಗ 21ರಲ್ಲಿ ಬರುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ಸಲಹೆ ನೀಡ್ತಾರೆ. ಇನ್ನು 31 ಅಕ್ಟೋಬರ್ 1951ರಲ್ಲಿ ಜಮ್ಮು ಕಾಶ್ಮೀರದ ಸಂವಿಧಾನ ರಚನಾ ಸಭೆ ರಚನೆಯಾಯಿತು. 1956ರಲ್ಲಿ ಜಮ್ಮು ಕಾಶ್ಮೀರದ ಸಂವಿಧಾನವನ್ನು ಈ ಸಂವಿಧಾನ ರಚನಾ ಸಭೆ ರಚನೆ ಮಾಡುತ್ತೆ ಫ್ರೆಂಡ್ಸ್. ಸಂವಿಧಾನ ರಚನಾ ಸಭೆ ರಚನೆಯಾಗಿದ್ದು 1951ರಲ್ಲಿ, ಸಂವಿಧಾನ ರಚನೆಯಾಗಿದ್ದು 1956ರಲ್ಲಿ, ಜಾರಿಯಾಗಿದ್ದು 1957 ಜನವರಿ 26ರಲ್ಲಿ. ಇದು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೇಷನ್ ಪತ್ರ ಫ್ರೆಂಡ್ಸ್. ಆ ಒಂದು ಜಮ್ಮು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲಿಕ್ಕೆ ರಾಜಾ ಹರಿ ಸಿಂಗ್ ಅವರು ಏನು ಸಹಿ ಹಾಕಿದ್ರಲ್ಲ, ಆ ಒಂದು ಒಪ್ಪಂದ ಪತ್ರದ ಪ್ರತಿ ಇದು. ಇಲ್ಲಿ ನೋಡಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಇದೆ ಫ್ರೆಂಡ್ಸ್, ಬರೆಯಲಾಗಿದೆ, ಹೌದಾ. ಇನ್ನು ಇದು ರಾಜಾ ಹರಿ ಸಿಂಗ್ ಅವರ ಸಿಗ್ನೇಚರ್. ಇಲ್ಲಿ
ಭಾರತದ ಗವರ್ನರ್ ಜನರಲ್ ಆಗಿರುವಂತಹ ಮೌಂಟ್ ಬ್ಯಾಟನ್ ಅವರ ಸಹಿ ಇದೆ ಫ್ರೆಂಡ್ಸ್. ಮತ್ತು ಡೇಟ್, ಹೌದಾ, ಇಲ್ಲಿ ಡೇಟ್ನೂ ಸಹ ಮೆನ್ಷನ್ ಮಾಡಲಾಗಿದೆ. ಇದು ಇನ್ಸ್ಟ್ರೂಮೆಂಟ್ ಅಕ್ಸೆಷನ್ ಒಪ್ಪಂದ ಪತ್ರ ನೋಡಿ ಫ್ರೆಂಡ್ಸ್. ಇದು ಕಾನ್ಸ್ಟಿಟ್ಯೂಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಜಮ್ಮು ಕಾಶ್ಮೀರ್ನ ಒಂದು ಸಂವಿಧಾನ. ಅದರಲ್ಲಿ ಏನೆಲ್ಲ ಅಂಶಗಳು ಇವೆ ಅನ್ನುವಂಥದ್ದು ಇಲ್ಲಿ ಡೀಟೇಲ್ಸ್ ಇದೆ ಫ್ರೆಂಡ್ಸ್. ಮುನ್ನೂರ 70ನೇ ವಿಧಿ. ಭಾರತ ಸಂವಿಧಾನದ ವಿಧಿ 1 ಮತ್ತು 370ನೇ ವಿಧಿ, ಈ ಎರಡೂ ವಿಧಿಗಳು ಮಾತ್ರ ಜಮ್ಮು ಕಾಶ್ಮೀರಕ್ಕೆ ಅನ್ವಯಿಸ್ತವೆ ಫ್ರೆಂಡ್ಸ್. ವಿಧಿ 1ರಲ್ಲಿ ಏನಿದೆ? ಇಂಡಿಯಾ ಎಂದರೆ ಭಾರತ, ಭಾರತ ರಾಜ್ಯಗಳ ಒಕ್ಕೂಟವಾಗಿದೆ ಫ್ರೆಂಡ್. ಈ ಒಂದು ಪಾಯಿಂಟ್ ಜಮ್ಮು ಕಾಶ್ಮೀರ ಭಾರತದ ಒಂದು ಭಾಗವಾಗಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇನ್ನು ವಿಧಿ 370, ಭಾರತದ ಸಂಸತ್ತು ಜಮ್ಮು ಮತ್ತು ಕಾಶ್ಮೀರದ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಜಮ್ಮು ಮತ್ತು ಕಾಶ್ಮೀರದ ಜೊತೆ ಸಮಾಲೋಚಿಸಿ ನೀತಿ ನಿಯಮಗಳನ್ನು ರಚಿಸುತ್ತೆ. ಹೌದಾ, ಭಾರತದ ಸಂಸತ್ತು ಜಮ್ಮು ಮತ್ತು ಕಾಶ್ಮೀರದ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀತಿ ನಿಯಮಗಳನ್ನು ರಚಿಸುತ್ತೆ. ಆ 3 ವಿಷಯಗಳು ಯಾವ್ಯಾವು? ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ. ಇದ್ರ ಬಗ್ಗೆ 370ನೇ ವಿಧಿ ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಭಾರತ ಇದರ ಹೊರತಾಗಿಯೂ ನೀತಿ ನಿಯಮಗಳನ್ನು ರಾಷ್ಟ್ರಪತಿಯ ಆದೇಶದ ಮೂಲಕ ಕಾನೂನು ಮಾಡಬಹುದು. ರಾಷ್ಟ್ರಪತಿಯ ಆದೇಶದ ಮೂಲಕ ಈ 3 ವಿಷಯಗಳನ್ನು ಬಿಟ್ಟು ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ನೀತಿ ನಿಯಮಗಳನ್ನು ರಚನೆ ಮಾಡಬಹುದು. ಯಾವ ರೀತಿಯಾಗಿ? ರಾಷ್ಟ್ರಪತಿಯ ಆದೇಶದ ಮೂಲಕ. ಆದರೆ ಇದಕ್ಕೆ ಜಮ್ಮು ಕಾಶ್ಮೀರದ ಸರ್ಕಾರ ಒಪ್ಪಿಗೆ ನೀಡಬೇಕು. ಜಮ್ಮು ಕಾಶ್ಮೀರದ ಸರ್ಕಾರ ಒಪ್ಪಿಗೆ ನೀಡಿದಾಗ ಮಾತ್ರ ರಾಷ್ಟ್ರಪತಿ ಮಾಡಿರುವಂತಹ ಆದೇಶ ಅಲ್ಲಿ ಏನಪ್ಪಾ ಅಂದರೆ ಕಾನೂನಾಗಿ ಜಾರಿ ಆಗುತ್ತೆ ಫ್ರೆಂಡ್ಸ್. ಜಮ್ಮು ಕಾಶ್ಮೀರದ ಸರ್ಕಾರ ಒಪ್ಪಿಗೆ ನೀಡಿಲ್ಲ ಅಂತಂದರೆ ಅದು ಜಾರಿ ಆಗುವುದಿಲ್ಲ. ರಾಷ್ಟ್ರಪತಿ ಆದೇಶದ ಮೂಲಕ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡಬಹುದು, ಆದರೆ ಅದಕ್ಕೆ ಕಂಪಲ್ಸರಿಯಾಗಿ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ಒಪ್ಪಿಗೆ ಬೇಕೇ ಬೇಕು. ಆವಾಗ ಮಾತ್ರ ಅದು ಜಾರಿಯಾಗುತ್ತೆ ಫ್ರೆಂಡ್ಸ್. 370ನೇ ವಿಧಿ ರದ್ದುಗೊಳಿಸುವ ವಿಧಾನ. ಈ 370ನೇ ವಿಧಿಯನ್ನು ರದ್ದುಗೊಳಿಸ್ಬೇಕಂತಂದ್ರೆ ಯಾವ ರೀತಿಯ ವಿಧಾನವನ್ನು ಅನುಸರಿಸಬೇಕು ಅನ್ನುವಂಥದ್ದು. ಇಲ್ಲಿ ಏನು ಲೋಗೋ ಕಾಣ್ತಿದೆ ಅಲ್ಲ ಫ್ರೆಂಡ್ಸ್, ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ನ ಸಂವಿಧಾನ ರಚನಾ ಸಭೆಯ ಲೋಗೋ. ಜಮ್ಮು ಮತ್ತು ಕಾಶ್ಮೀರದ ಒಪ್ಪಿಗೆ ಪಡೆಯಬೇಕು. ಜಮ್ಮು ಮತ್ತು ಕಾಶ್ಮೀರದ ಸರ್ಕಾರದ ಒಪ್ಪಿಗೆ ಬೇಕು ಫ್ರೆಂಡ್ಸ್. ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನ ರಚನಾ ಸಭೆಯ ಒಪ್ಪಿಗೆ ಪಡಿಬೇಕು. ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನ ರಚನಾ ಸಭೆಯ ಒಪ್ಪಿಗೆ, ಅಲ್ಲಿ ಸಂವಿಧಾನ ರಚನಾ ಸಭೆಯ ಒಪ್ಪಿಗೆನೂ ಬೇಕು. ಇನ್ನು ರಾಷ್ಟ್ರಪತಿಯ ಆದೇಶದ ಮೂಲಕ ರದ್ದುಗೊಳಿಸಲಾಗುವುದು. ರಾಷ್ಟ್ರಪತಿ ಅಲ್ಲಿ ಆದೇಶ ಮಾಡಿದರೆ 370ನೇ ವಿಧಿ ರದ್ದುಗೊಳಿಸುವ ಬಗ್ಗೆ ರಾಷ್ಟ್ರಪತಿ ಆಜ್ಞೆ ಮಾಡಿದರೆ ಅದನ್ನು ಜಮ್ಮು ಕಾಶ್ಮೀರದ ಆ ಒಂದು ಶಾಸಕಾಂಗ ಸರ್ಕಾರ ಅದು ಒಪ್ಪಿಗೆ ಕೊಡಬೇಕು. ಮತ್ತು ಜಮ್ಮು ಕಾಶ್ಮೀರದ ಸಂವಿಧಾನ ರಚನಾ ಸಭೆಯೂ ಸಹ ಒಪ್ಪಿಗೆ ಕೊಡಬೇಕು. ಅಂದಾಗ ಮಾತ್ರ ಈ 370ನೇ ವಿಧಿ ರದ್ದುಗೊಳಿಸಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಈ ರೀತಿಯ ವಿಧಾನವನ್ನು ಅನುಸರಿಸಬೇಕು ಅಂತ ತಿಳಿಸಲಾಗಿತ್ತು. ಈ 370ನೇ ವಿಧಿ ರದ್ದುಗೊಳಿಸಲಿಕ್ಕೆ ಇರುವಂತಹ ಅಡೆತಡೆಗಳು ಏನಾಗಿದ್ವು ಅಂತಂದರೆ, ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನ ರಚನಾ ಸಭೆಯ ಸಂವಿಧಾನ ರಚನಾ ಕಾರ್ಯ ಪೂರ್ಣಗೊಂಡ ನಂತರ ವಿಸರ್ಜನೆಯಾಯಿತು. ಈ ಸಂವಿಧಾನ ರಚನಾ ಸಭೆ ಏನಿತ್ತಲ್ರಿ, ಅದು ಸಂವಿಧಾನ ರಚನೆಯಾದ ನಂತರ ಆ ಸಂವಿಧಾನ ರಚನಾ ಸಭೆ ಇರುವುದಿಲ್ಲ, ವಿಸರ್ಜನೆ ಆಗುತ್ತೆ. 370ನೇ ವಿಧಿ ರದ್ದುಗೊಳಿಸಲಿಕ್ಕೆ ಅಸ್ತಿತ್ವದಲ್ಲಿನೇ ಇಲ್ಲ. ಆ ಸಭೆಯ ಒಪ್ಪಿಗೆ ಎಲ್ಲಿಂದ ಪಡೆಯೋದು? ಹೌದಾ, ಅಸ್ತಿತ್ವದಲ್ಲಿ ಇರದೇ ಇರುವಂತಹ ಸಂವಿಧಾನ ರಚನಾ ಸಭೆಯ ಒಪ್ಪಿಗೆ ಪಡೆಯುವುದು ಒಂದು ಸವಾಲಾಗಿ ಪರಿಣಮಿಸುತ್ತೆ. 370ನೇ ವಿಧಿ ರದ್ದುಗೊಳಿಸಬೇಕು ಅಂತಂದರೆ ರಾಷ್ಟ್ರಪತಿ ಆಜ್ಞೆ ಹೊರಡಿಸ್ತಾರೆ. ಓಕೆ, ನೆಕ್ಸ್ಟ್ ಜಮ್ಮು ಕಾಶ್ಮೀರದ ಒಪ್ಪಿಗೆಯನ್ನು ಅಲ್ಲಿರುವಂತಹ ಶಾಸಕಾಂಗ ಸರ್ಕಾರ ಅದನ್ನು ಸಹ ಒಪ್ಪಿಗೆ ಕೊಡುತ್ತೆ.
ಓಕೆ. ನೆಕ್ಸ್ಟ್ ಸಂವಿಧಾನ ರಚನಾ ಸಭೆ ಒಪ್ಪಿಗೆ ಕೊಡಬೇಕಲ್ಲ, ಅಲ್ಲಿ ಸಂವಿಧಾನ ರಚನಾ ಸಭೆನೇ ಇಲ್ಲ. ಸಂವಿಧಾನ ರಚನೆಯಾದ ನಂತರ ಅದು ವಿಸರ್ಜನೆ ಆಯಿತು. ಸಂವಿಧಾನ ರಚನಾ ಸಭೆ ಅನ್ನುವಂಥದ್ದು ಇಲ್ಲ. ಇಲ್ಲದೇ ಇರುವಂತಹ ಸಂವಿಧಾನ ರಚನಾ ಸಭೆಯ ಒಪ್ಪಿಗೆ ಪಡೆಯುವುದು ಹೇಗೆ? ಅದಕ್ಕೋಸ್ಕರ ಈ 370ನೇ ವಿಧಿ ರದ್ದುಗೊಳಿಸಬೇಕು ಅಂತಂದರೆ ಇದು ಒಂದು ಸವಾಲಾಗಿ ಇತ್ತು ಫ್ರೆಂಡ್ಸ್. ಆದ್ದರಿಂದ ಕಾಶ್ಮೀರದ 370ನೇ ವಿಧಿ ರದ್ದು ಮಾಡುವುದು ಅಸಾಧ್ಯ ಎಂದು ಬಹುತೇಕ ರಾಜಕೀಯ ಮುಖಂಡರ ಪ್ರಬಲ ವಾದವಾಗಿತ್ತು ಫ್ರೆಂಡ್ಸ್. 35A ವಿಧಿ ಸುಪ್ರೀಂ ಕೋರ್ಟ್, ಬ್ಯಾಂಕಿಂಗ್, ಚುನಾವಣಾ ಆಯೋಗ, ಸಿಎಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು. ಈ ನಿಬಂಧನೆಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಅಳವಡಿಸಬೇಕು ಅಂಥೇಳಿ ನೆಹರು ಅವರು ದೆಹಲಿ ಅಗ್ರಿಮೆಂಟ್ನಲ್ಲಿ 1952ರಲ್ಲಿ ಶೇಖ್ ಅಬ್ದುಲ್ಲಾ ಅವರೊಂದಿಗೆ ಮಾತುಕತೆ ನಡೆಸ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಸುಪ್ರೀಂ ಕೋರ್ಟ್, ಬ್ಯಾಂಕಿಂಗ್, ಚುನಾವಣಾ ಆಯೋಗ, ಸಿಎಜಿ, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಇವುಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಅಳವಡಿಸಬೇಕು ಅಂಥೇಳಿ ನೆಹರು ಅವರು 1952ರಲ್ಲಿ ದೆಹಲಿ ಅಗ್ರಿಮೆಂಟ್ನಲ್ಲಿ ಶೇಖ್ ಅಬ್ದುಲ್ಲಾ ಅವರೊಂದಿಗೆ ಈ ಬಗ್ಗೆ ಮಾತುಕತೆ ನಡೆಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಶೇಖ್ ಅಬ್ದುಲ್ಲಾ ಅವರು ಸಹ ತಮ್ಮ ಒಂದು ಬೇಡಿಕೆಗಳನ್ನು ಮುಂದಿಡ್ತಾರೆ. ಅವ್ರ ಬೇಡಿಕೆಗಳು ಏನಾಗಿದ್ವು ಅಂತಂದರೆ, ಕಾಶ್ಮೀರದ ಪ್ರತ್ಯೇಕ ಧ್ವಜ, ಸದರೆ ರಿಯಾಸತ್ ಅಂತಂದರೆ ಪ್ರಧಾನಮಂತ್ರಿಯ ಸ್ಥಾನ, ಅದನ್ನು ಸದರೆ ರಿಯಾಸತ್ ಅಂತ ಕರಿಬೇಕು. ಸ್ಟೇಟ್ ಸಬ್ಜೆಕ್ಟ್ ಲಾ, ರಾಜಾ ಹರಿ ಸಿಂಗ್ನ ಆಸ್ಥಾನದಲ್ಲಿ ಏನು 1927ರಲ್ಲಿ ಸ್ಟೇಟ್ ಸಬ್ಜೆಕ್ಟ್ ಲಾನ ಜಾರಿಗೊಳಿಸಲಾಗಿತ್ತಲ್ಲ, ಅದೇ ರೀತಿಯ ಸ್ಟೇಟ್ ಸಬ್ಜೆಕ್ಟ್ ಲಾ ಇದನ್ನು ಜಾರಿಗೊಳಿಸಬೇಕು ಅಂತ. ಈ ಸ್ಟೇಟ್ ಸಬ್ಜೆಕ್ಟ್ ಲಾ ಅನ್ನೋದು ಏನಾಗಿತ್ತು ಅಂದರೆ, ಜಮ್ಮು ಕಾಶ್ಮೀರ ಜನತೆಯ ಹಕ್ಕು ಮತ್ತು ಗುರುತು ರಕ್ಷಿಸಲಿಕ್ಕೆ ಹಾಗೂ ವಿಶೇಷ ಸೌಲಭ್ಯಗಳನ್ನು ಸ್ಥಳೀಯ ಜನರಿಗೆ ನೀಡುವಂಥದ್ದು. ಈ ರೀತಿಯ ಕಾನೂನು ಇವುಗಳೆಲ್ಲವನ್ನು ಶೇಖ್ ಅಬ್ದುಲ್ಲಾ ಅವರು ನೆಹರು ಅವರ ಮುಂದೆ ಇಡ್ತಾರೆ. 370ನೇ ವಿಧಿಯ ಅಡಿಯಲ್ಲಿ 35A ವಿಧಿಯನ್ನು ಸೇರಿಸಲಾಗುತ್ತೆ ಫ್ರೆಂಡ್ಸ್. ಇದು ಸ್ಟೇಟ್ ಸಬ್ಜೆಕ್ಟ್ ಲಾ 1927ರ ಹೊಂದಾಣಿಕೆ ಇತ್ತು. ಸ್ಟೇಟ್ ಸಬ್ಜೆಕ್ಟ್ ಲಾನಲ್ಲಿ ಏನು ಅಂಶಗಳಿದ್ವಲ್ಲ, ಅದೇ ಅಂಶಗಳು 35A ವಿಧಿಯಲ್ಲಿ ಇದ್ದು ಫ್ರೆಂಡ್ಸ್. ಈ 35A ವಿಧಿ ಏನು ಹೇಳುತ್ತಾ ಅಂತಂದರೆ, ಜಮ್ಮು ಕಾಶ್ಮೀರದ ಖಾಯಂ ನಿವಾಸಿಗಳೇನಿದ್ರಲ್ಲ ಅವರಿಗೆ ವಿಶೇಷ ಸೌಲಭ್ಯಗಳನ್ನು, ವಿಶೇಷ ಹಕ್ಕುಗಳನ್ನು ನೀಡಲಿಕ್ಕೆ ಅವಕಾಶ ಒದಗಿಸಬೇಕು ಅಂತ ತಿಳಿಸುತ್ತೆ ಫ್ರೆಂಡ್ಸ್. ಇದನ್ನು 1954ರಲ್ಲಿ ರಾಷ್ಟ್ರಪತಿ ಆದೇಶದ ಮೂಲಕ 370ನೇ ವಿಧಿಯ ಅಡಿಯಲ್ಲಿ ಸೇರ್ಪಡೆಗೊಳಿಸಲಾಗುತ್ತೆ. ಈ 370ನೇ ವಿಧಿಯು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದರೆ, 35A ವಿಧಿಯು ಜಮ್ಮು ಕಾಶ್ಮೀರದ ಖಾಯಂ ನಿವಾಸಿಗಳಿಗೆ ವಿಶೇಷ ಹಕ್ಕು ಮತ್ತು ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೆ ಫ್ರೆಂಡ್ಸ್. ಈ ಮೂಲಕ ರಾಜ್ಯದಲ್ಲಿ ಆ ಒಂದು ಜಮ್ಮು ಕಾಶ್ಮೀರದ ಖಾಯಂ ನಿವಾಸಿಗಳಿಗೆ ಆಸ್ತಿಯ ಹಕ್ಕು, ಉದ್ಯೋಗ, ವಿದ್ಯಾರ್ಥಿ ವೇತನ ಹೀಗೆ ಹಲವಾರು ವಿಶೇಷ ರೀತಿಯ ಹಕ್ಕು ಮತ್ತು ಸೌಲಭ್ಯಗಳನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ 35A ವಿಧಿಯಲ್ಲಿ ಇನ್ನೊಂದು ಅಂಶ ಇರುತ್ತೆ. ರಾಜ್ಯದ ಹೊರಗಿನವರನ್ನು ಮದುವೆಯಾಗುವಂತಹ ಮಹಿಳೆಯರ ಆಸ್ತಿಯ ಹಕ್ಕು ನಿರಾಕರಿಸುವುದು. ರಾಜ್ಯದ ಹೊರಗಿನವರನ್ನು ಯಾರು ಮದುವೆ ಆಗ್ತಾರೋ ಅಂತಹ ಮಹಿಳೆಯರಿಗೆ, ಪುರುಷರಿಗೆ ಅಲ್ಲ, ಮಹಿಳೆಯರಿಗೆ ಅಲ್ಲಿ ಆಸ್ತಿಯ ಹಕ್ಕನ್ನು ನಿರಾಕರಿಸಲಾಗುತ್ತೆ. ಹೊರಗಿನ ರಾಜ್ಯದವರಿಗೆ ಜಮ್ಮು ಕಾಶ್ಮೀರದ ಮಹಿಳೆಯರೇನಾದರೂ ಮದುವೆಯಾದರೆ ಜಮ್ಮು ಕಾಶ್ಮೀರದ ಖಾಯಂ ನಿವಾಸಿಗಳೇನು ವಿಶೇಷ ಸೌಲಭ್ಯಗಳು, ಹಕ್ಕುಗಳು ಹೊಂದಿದ್ರಲ್ಲ ಅವುಗಳು ಮಹಿಳೆಯರಿಗೆ ಅನ್ವಯಿಸುವುದಿಲ್ಲ, ಅವ್ರ ಮಕ್ಕಳಿಗೂ ಅನ್ವಯಿಸುವುದಿಲ್ಲ. ಈ ರೀತಿಯ ನೀತಿ ನಿಯಮಗಳನ್ನು ಈ 35A ವಿಧಿ ಒಳಗೊಂಡಿತ್ತು. ಇದನ್ನು 1954ರಲ್ಲಿ ರಾಷ್ಟ್ರಪತಿಯ ಆದೇಶದ ಮೂಲಕ 370ನೇ ವಿಧಿಯ ಅಡಿಯಲ್ಲಿ ಸೇರಿಸಲಾಗುತ್ತೆ ಫ್ರೆಂಡ್ಸ್. ಶೇಖ್ ಅಬ್ದುಲ್ಲಾ ಅವರು ಸ್ಟಾರ್ಟಿಂಗ್ನಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರಲಿಕ್ಕೆ ಇಷ್ಟ ಇರುತ್ತೆ ಫ್ರೆಂಡ್ಸ್, ಹೌದಾ. ಭಾರತದ ಒಕ್ಕೂಟಕ್ಕೆ ಭಾರತದಲ್ಲಿನೇ ಸೇರಬೇಕು ಅಂತ ಬಯಸಿರ್ತಾರೆ. ಆದರೆ ಕಾಲ ಕಳೆದಂತೆ ಅವರ ಒಂದು ಆಲೋಚನೆ
ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಮೊದಲಿನ ಥರ ಅವರು ಇರಂಗಿಲ್ಲ, ಹೌದಾ. ಇದು ನೆಹರು ಅವರಿಗೆ ಇವಾಗ ಆಗಾಗಲೇ ಏನಪ್ಪ ಅಂತಂದರೆ ಶಂಕೆ ಉಂಟು ಮಾಡಿರುತ್ತೆ ಅವರು ಚೇಂಜಸ್ ಆಗ್ತಿರುವಂಥದ್ದನ್ನು. ಈ 35A ವಿಧಿಯನ್ನು ಶೇಖ್ ಅಬ್ದುಲ್ಲಾ ಅವರು ವಿರೋಧ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಸ್ವಲ್ಪ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದಿಷ್ಟು ದಂಗೆಕೋರರನ್ನು ಸಪೋರ್ಟ್ ಮಾಡಿದ್ರು ಅಂಥೇಳಿ ಅಪವಾದ ಇದೆ ಅವ್ರ ಮೇಲೆ, ಹೌದಾ. ಅಷ್ಟೇ ಅಲ್ಲದೆ ಇವರನ್ನ ದೇಶದ್ರೋಹ ಆರೋಪದ ಮೇಲೆ ಕಾಶ್ಮೀರ್ ಕಾನ್ಫರೆನ್ಸಿ ಕೇಸ್ನ ಮೇಲೆ ಅಮಾನತುಗೊಳಿಸಲಾಗುತ್ತೆ. ಅವ್ರ ಬದಲು ಉಪ ಪ್ರಧಾನಿಯಾದಂತಹ ಬಕ್ಷಿ ಗುಲಾಂ ಮೊಹಮ್ಮದ್ ಅವರನ್ನು ಪ್ರಧಾನಿಯನ್ನಾಗಿ ಮಾಡಲಾಗುತ್ತೆ ಫ್ರೆಂಡ್ಸ್. ಯಾಕಂತಂದರೆ ಫಸ್ಟು ಶೇಖ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲಿಕ್ಕೆ ಆಸಕ್ತಿ ಹೊಂದಿರ್ತಾರೆ. ಕಾಲ ಕಳೆದಂತೆ ಅವರು ಏನಪ್ಪ ಅಂತಂದರೆ ಪಾಕಿಸ್ತಾನ ಮತ್ತು ಭಾರತ ಎರಡೂ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನಿಟ್ಕೊಂಡು ಜಮ್ಮು ಕಾಶ್ಮೀರವನ್ನು ಸ್ವತಂತ್ರವಾಗಿಡಲಿಕ್ಕೆ ಬಯಸಿರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ಶೇಖ್ ಅಬ್ದುಲ್ಲಾ ಅವರ ಈ ಒಂದು ಬದಲಾದ ನೀತಿಯಿಂದಾಗಿ ಅವ್ರ ಮೇಲೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ದೇಶದ್ರೋಹದ ಅಪವಾದನೂ ಮಾಡಲಾಗುತ್ತೆ. ಇನ್ನು ಕಾಶ್ಮೀರ್ ಕಾನ್ಫರೆನ್ಸಿ ಕೇಸ್ನ ಆಧಾರದ ಮೇಲೆ ಅವರನ್ನು ಆ ಪ್ರಧಾನಿ ಹುದ್ದೆಯಿಂದ ಅಮಾನತುಗೊಳಿಸಿ ಉಪ ಪ್ರಧಾನಿಯಾಗಿರುವಂತಹ ಬಕ್ಷಿ ಗುಲಾಂ ಮೊಹಮ್ಮದ್ ಅವರನ್ನು ಪ್ರಧಾನಿಯನ್ನಾಗಿ ಮಾಡಲಾಗುತ್ತೆ ಫ್ರೆಂಡ್ಸ್. ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ 1954ರಲ್ಲಿ ರಾಷ್ಟ್ರಪತಿ ಆದೇಶ ಹೊರಡಿಸ್ತಾರೆ. ಇದಕ್ಕೆ ಕಾಶ್ಮೀರದ ಸರ್ಕಾರನೂ ಒಪ್ಪಿಗೆ ಸೂಚಿಸುತ್ತೆ. 370ನೇ ವಿಧಿಯಡಿಯಲ್ಲಿ 35A ಜಾರಿಗೊಳಿಸಲಾಗುತ್ತೆ ಫ್ರೆಂಡ್ಸ್. ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ 1954ರಲ್ಲಿ ಆದೇಶ ಹೊರಡಿಸ್ತಾರೆ. ಅದಕ್ಕೆ ಕಾಶ್ಮೀರದ ಸರ್ಕಾರನೂ ಒಪ್ಪಿಗೆ ಸೂಚಿಸುತ್ತೆ. ನಾನಾಗಲೇ ಹೇಳಿದ್ದೆ, ಸಂಪರ್ಕ, ವಿದೇಶಾಂಗ ವ್ಯವಹಾರ, ರಕ್ಷಣೆ ಈ 3 ವಿಷಯಗಳನ್ನು ಬಿಟ್ಟು ಅನ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಮಾಡಬೇಕು ಅಂತಂದರೆ ರಾಷ್ಟ್ರಪತಿ ಆದೇಶದ ಮೂಲಕ ಮಾಡಬಹುದು. ಆದರೆ ಅದು ಜಾರಿಯಾಗುವುದು ಯಾವಾಗ? ಕಾಶ್ಮೀರದ ಸರ್ಕಾರ ಒಪ್ಪಿಗೆ ನೀಡಿದಾಗ ಮಾತ್ರ ಅಂಥೇಳಿ, ಹೌದಾ. ಈ ರೀತಿಯಾಗಿ ಈ 35A ಕಾನೂನನ್ನು ಮಾಡಬೇಕು ಅಂತಂದರೆ ಇಲ್ಲಿ ರಾಷ್ಟ್ರಪತಿಯವರು ಆದೇಶ ಹೊರಡಿಸಿದ್ರು. ಅದಾದ ನಂತರ ಕಾಶ್ಮೀರ ಸರ್ಕಾರ ಅದಕ್ಕೆ ಒಪ್ಪಿಗೆ ಸೂಚಿಸುತ್ತೆ. ಆವಾಗ 35A 370ನೇ ವಿಧಿಯಡಿಯಲ್ಲಿ ಜಾರಿಯಾಗುತ್ತೆ ಫ್ರೆಂಡ್ಸ್. 1957 ಜನವರಿ 26ರಂದು ಜಮ್ಮು ಕಾಶ್ಮೀರದ ಸಂವಿಧಾನ ಜಾರಿಯಾಗುತ್ತೆ. 1951ರಲ್ಲಿ ಜಮ್ಮು ಕಾಶ್ಮೀರದ ಸಂವಿಧಾನ ರಚನಾ ಸಭೆ ರಚನೆಯಾಗುತ್ತೆ. 1956ರಲ್ಲಿ ಅದು ಸಂವಿಧಾನ ರಚನೆ ಮಾಡುತ್ತೆ. ಜಾರಿಗೊಂಡಿದ್ದು ಯಾವಾಗ? ಜನವರಿ 26, 1957ರಲ್ಲಿ ಜಾರಿಯಾಗುತ್ತೆ ಫ್ರೆಂಡ್ಸ್. ನಂತರ ಸಂವಿಧಾನ ರಚನಾ ಸಭೆಯನ್ನು ವಿಸರ್ಜಿಸಲಾಗತ್ತೆ. ಸಂವಿಧಾನ ರಚನೆ ಆದಮೇಲೆ ಸಂವಿಧಾನ ರಚನಾ ಸಭೆಯದು ಏನು ಕೆಲಸ, ಹೌದಾ. ಅದಕ್ಕೋಸ್ಕರ ಅದನ್ನು ವಿಸರ್ಜನೆ ಮಾಡಲಾಗುತ್ತೆ. ಜಮ್ಮು ಕಾಶ್ಮೀರದ ಸಂವಿಧಾನದಲ್ಲಿ 6ನೇ ತಿದ್ದುಪಡಿಯ ಮೂಲಕ 1965 ಮಾರ್ಚ್ ತಿಂಗಳಲ್ಲಿ ಪ್ರಧಾನಮಂತ್ರಿಯ ಸ್ಥಾನದ ಬದಲು ಮುಖ್ಯಮಂತ್ರಿಯ ಸ್ಥಾನವನ್ನು ಸೇರಿಸಲಾಗುತ್ತೆ. ಫಸ್ಟು ಜಮ್ಮು ಕಾಶ್ಮೀರದ ಅಲ್ಲಿಯ ಒಂದು ಕಾರ್ಯಾಂಗದ ಮುಖ್ಯಸ್ಥರನ್ನು ಪ್ರಧಾನಮಂತ್ರಿ ಅಂತಲೇ ಹೇಳ್ತಿರ್ತಾರೆ, ಹೌದಾ. ಸದರ್ ರಿಯಾಸತ್ ಅಂತ ಹೇಳ್ತಿರ್ತಾರೆ. ಆ ಒಂದು ಪ್ರಧಾನಮಂತ್ರಿಯ ಸ್ಥಾನದ ಬದಲು ಮುಖ್ಯಮಂತ್ರಿಯ ಸ್ಥಾನ ಯಾವಾಗ ಚೇಂಜ್ ಆಯಿತು ಅಂತಂದರೆ 1965 ಮಾರ್ಚ್ನಲ್ಲಿ ಜಮ್ಮು ಕಾಶ್ಮೀರದ ಸಂವಿಧಾನದ 6ನೇ ತಿದ್ದುಪಡಿಯ ಮೂಲಕ ಈ ಬದಲಾವಣೆ ಮಾಡಲಾಗುತ್ತೆ ಫ್ರೆಂಡ್ಸ್. ಅಂದಿನಿಂದ ಪ್ರಧಾನಮಂತ್ರಿಯ ಹುದ್ದೆಯ ಬದಲು ಮುಖ್ಯಮಂತ್ರಿಯ ಹುದ್ದೆ ಸೇರಿಸಲಾಗುತ್ತೆ. ಈ ಬದಲಾವಣೆಯ ನಂತರ ಗುಲಾಂ ಮೊಹಮ್ಮದ್ ಸಾದಿಕ್ ಇವರು ಜಮ್ಮು ಕಾಶ್ಮೀರದ ಪ್ರಥಮ ಮುಖ್ಯಮಂತ್ರಿ ಆಗಿರ್ತಾರೆ ಫ್ರೆಂಡ್ಸ್. ಇಲ್ಲಿ ಚಿತ್ರದಲ್ಲಿರುವಂಥವರೇ ಗುಲಾಂ ಮೊಹಮ್ಮದ್ ಸಾದಿಕ್. ಇಷ್ಟೊತ್ತು ಹಿನ್ನೆಲೆ ನೋಡಿದ್ವಿ ಫ್ರೆಂಡ್ಸ್. ಇವಾಗ ಈ 370ನೇ ವಿಧಿ ಹೇಗೆ ರದ್ದಾಯಿತು ಅನ್ನುವಂಥದ್ದು. 25 ನವೆಂಬರ್ 2014ರಿಂದ 20 ಡಿಸೆಂಬರ್ 2014ರವರೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ನಡೆಯುತ್ತೆ. ಈ ಒಂದು ಚುನಾವಣೆಯಲ್ಲಿ PDP 28 ಸ್ಥಾನ, BJP 25 ಸ್ಥಾನ, ನ್ಯಾಷನಲ್ ಕಾನ್ಫರೆನ್ಸ್ 15 ಸ್ಥಾನ, ಕಾಂಗ್ರೆಸ್ 12, ಅದರ್ಸ್ ಇತರೆ 7 ಸ್ಥಾನಗಳನ್ನು ಪಡೆಯುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ
ಜಮ್ಮು ಕಾಶ್ಮೀರದ ಆ ಒಂದು ಎಲೆಕ್ಷನ್ನ ರಿಸಲ್ಟ್ ಆಗಿರುತ್ತೆ, ಫೈನಲ್ ರಿಸಲ್ಟ್. ಯಾವ ಒಂದು ಪಕ್ಷಕ್ಕೂ ಬಹುಮತ ಸಿಗುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯು 1 ಮಾರ್ಚ್ 2015ರಲ್ಲಿ PDPಯೊಂದಿಗೆ ಸಮ್ಮಿಶ್ರ ಸರ್ಕಾರ ರಚಿಸುತ್ತೆ. PDPಯ ಒಂದು ಬೇಡಿಕೆ ಏನಾಗಿತ್ತು ಅಂದರೆ, ಸಮ್ಮಿಶ್ರ ಸರ್ಕಾರ ರಚನೆಯಾದ ನಂತರ PDPಯ ಮುಫ್ತಿ ಮಹಮ್ಮದ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದು ಬೇಡಿಕೆ ಇರುತ್ತೆ. ಹೌದಾ? ಈ ಬೇಡಿಕೆಗೆ ಅನುಗುಣವಾಗಿಯೇ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ. ಸಮ್ಮಿಶ್ರ ಸರ್ಕಾರ ರಚನೆಯಾದ ನಂತರ ಮುಫ್ತಿ ಮಹಮ್ಮದ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ. BJPಯ ನಿರ್ಮಲ್ ಕುಮಾರ್ ಸಿಂಗ್ ಇವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಫ್ರೆಂಡ್ಸ್. ಮುಫ್ತಿ ಮಹಮ್ಮದ್ ಇವರು ಜಮ್ಮು ಕಾಶ್ಮೀರದ CM ಆಗಿ ಇವರನ್ನು ನೇಮಿಸಲಾಗುತ್ತೆ. ಇವರು PDP ಪಕ್ಷದವರು. ಇನ್ನು BJP ಪಕ್ಷದ ನಿರ್ಮಲ್ ಕುಮಾರ್ ಸಿಂಗ್ ಇವರು ಉಪಮುಖ್ಯಮಂತ್ರಿಯನ್ನಾಗಿ ಇವರನ್ನು ನೇಮಿಸಲಾಗುತ್ತೆ ಫ್ರೆಂಡ್ಸ್. ಹೀಗೆ ಸಮ್ಮಿಶ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ರಚನೆ ಆಗುತ್ತೆ. 19 ಜೂನ್ 2018ರಲ್ಲಿ BJP ತನ್ನ ಬೆಂಬಲವನ್ನು ಹಿಂತೆಗೆದುಕೊಳ್ಳುತ್ತೆ. ಆ ಒಂದು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ದಂಗೆಗಳಾಗ್ತವೆ. ಆ ಒಂದು ಸಂದರ್ಭದಲ್ಲಿ PDP ಮತ್ತು BJP ನಡುವೆ ಏನಪ್ಪ ಅಂತಂದರೆ ಅಭಿಪ್ರಾಯಗಳು ಪರಸ್ಪರವಾಗಿ ವಿರೋಧ ಇರ್ತವೆ ಫ್ರೆಂಡ್ಸ್. ಹೌದಾ? ಅಲ್ಲಿ ಏನಪ್ಪ ಅಂದರೆ ಅವ್ರವ್ರ ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ. ಹೌದಾ? ಅವರೊಂದು ಹೇಳಿದರೆ ಇವರೊಂದು ಹೇಳ್ತಿರ್ತಾರೆ. ಈ ರೀತಿ ಸಹಮತ ಇರೋದಿಲ್ಲ. ಅದಕ್ಕೋಸ್ಕರ 19 ಜೂನ್ 2018ರಲ್ಲಿ BJP ತನ್ನ ಒಂದು ಬೆಂಬಲವನ್ನು ಹಿಂತೆಗೆದುಕೊಳ್ಳುತ್ತೆ. ಜಮ್ಮು ಕಾಶ್ಮೀರದ ಸಂವಿಧಾನದ 92ನೇ ವಿಧಿ, ರಾಜ್ಯದ ಸರ್ಕಾರ ಅಸ್ಥಿರವಾದಾಗ, ಸಂವಿಧಾನದ ಉಲ್ಲಂಘನೆಯಾದಾಗ ನೇರವಾಗಿ ರಾಷ್ಟ್ರಪತಿಯ ಆಡಳಿತ ಘೋಷಿಸುವಂತಿಲ್ಲ. ಎಲ್ಲಾದರೂ ನಮ್ಮ ರಾಜ್ಯದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಸರ್ಕಾರ ಅಸ್ಥಿರವಾದಾಗ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹೇರ್ತಾರೆ ಡೈರೆಕ್ಟಾಗಿ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ಅಸ್ಥಿರವಾದಾಗ ನೇರವಾಗಿ ರಾಷ್ಟ್ರಪತಿ ಆಡಳಿತ ಘೋಷಿಸೋ ಹಾಗಿಲ್ಲ ಫ್ರೆಂಡ್ಸ್. ಅಲ್ಲಿ ಜಮ್ಮು ಕಾಶ್ಮೀರದ ಸಂವಿಧಾನದ 92ನೇ ವಿಧಿಯ ಪ್ರಕಾರ ರಾಜ್ಯದ ಸರ್ಕಾರ ಅಸ್ಥಿರವಾದಾಗ, ಸಂವಿಧಾನ ಉಲ್ಲಂಘನೆಯಾದಾಗ ನೇರವಾಗಿ ರಾಷ್ಟ್ರಪತಿ ಆಡಳಿತ ಘೋಷಿಸೋ ಹಾಗಿಲ್ಲ. ಪ್ರಾರಂಭದ 6 ತಿಂಗಳು ಜಮ್ಮು ಕಾಶ್ಮೀರ್ನ ಗವರ್ನರ್ ಅವರು ಆಡಳಿತ ನಡೆಸಬೇಕು ಅಂತ ಅದರಲ್ಲಿ ಮೆನ್ಷನ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಸಂಬಂಧಪಟ್ಟಂತೆ ಸತ್ಯಪಾಲ್ ಮಲ್ಲಿಕ್ ಅವರನ್ನು ಜಮ್ಮು ಕಾಶ್ಮೀರದ ಗವರ್ನರನ್ನಾಗಿ ನೇಮಿಸಿ ಕಳುಹಿಸಲಾಗುತ್ತೆ. 92ನೇ ವಿಧಿಯಲ್ಲಿ ತಿಳಿಸಿದ ಹಾಗೆ ರಾಷ್ಟ್ರಪತಿ ಆಡಳಿತ ಘೋಷಣೆ ಮಾಡಂಗಿಲ್ಲ. ಬದಲಾಗಿ ಪ್ರಾರಂಭದ 6 ತಿಂಗಳದ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಗವರ್ನರನ್ನಾಗಿ ಸತ್ಯಪಾಲ್ ಮಲ್ಲಿಕ್ ಅವರನ್ನು ಜಮ್ಮು ಕಾಶ್ಮೀರದ ಗವರ್ನರನ್ನಾಗಿ ನೇಮಿಸಿ ಕಳಿಸ್ತಾರೆ. ಇವರು ಸತ್ಯಪಾಲ್ ಮಲ್ಲಿಕ್ ಫ್ರೆಂಡ್ಸ್. 21 ನವೆಂಬರ್ 2018ರಲ್ಲಿ ಕಾಂಗ್ರೆಸ್, PDP, ನ್ಯಾಷನಲ್ ಕಾಂಗ್ರೆಸ್ ಇವರು ಸಿದ್ಧಾಂತಗಳು ಪರಸ್ಪರ ವಿರುದ್ಧವಾಗಿದ್ದಾವೆ. ಆದರೂ ಆ ಎಲ್ಲ ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡಲಿಕ್ಕೆ ನಿರ್ಧರಿಸ್ತಾರೆ ಫ್ರೆಂಡ್ಸ್. ಮೆಹಬೂಬಾ ಮುಫ್ತಿ ಈ ಬಗ್ಗೆ ಸರ್ಕಾರ ರಚಿಸ್ತೀವಿ ಅಂತ ಹೇಳಿ ಗವರ್ನರ್ಗೆ ತಿಳಿಸ್ಲಿಕ್ಕೆ ಫೋನ್ ಕರೆ ಮಾಡ್ತಾರೆ. ಆದರೆ ಗವರ್ನರ್ ಯಾವುದೇ ಫೋನ್ ಕರೆಯನ್ನು ಸ್ವೀಕರಿಸುವುದಿಲ್ಲ. ಫೋನ್ ಕರೆ ಸ್ವೀಕರಿಸಿಲ್ಲ ಅಂತ ಹೇಳಿ ಅವರು ಫ್ಯಾಕ್ಸ್ ಮೂಲಕ ತಿಳಿಸ್ತಾರೆ. ಆದರೆ ಮಷೀನ್ ರಿಪೇರಿ ಇರುವುದರಿಂದ ಆ ಸಂದೇಶನೂ ಗವರ್ನರ್ಗೆ ತಲುಪುವುದಿಲ್ಲ. 20 ಡಿಸೆಂಬರ್ 2018ರಂದು 6 ತಿಂಗಳು ಪೂರ್ಣವಾಗುವ ಅವಧಿಯಾಗಿರುತ್ತೆ ಫ್ರೆಂಡ್ಸ್. 1 ತಿಂಗಳ ಉಳಿದಿರುತ್ತೆ ಅಷ್ಟೇ. 1 ತಿಂಗಳ ಅಂದರೆ 6 ತಿಂಗಳ ಕಂಪ್ಲೀಟ್ ಆಗಲಿಕ್ಕೆ 1 ತಿಂಗಳ ಅಷ್ಟೇ ಬಾಕಿ ಇರುತ್ತೆ. ಆ 1 ತಿಂಗಳದ ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್, PDP, ನ್ಯಾಷನಲ್ ಕಾಂಗ್ರೆಸ್ ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದೆ ಬರ್ತಾವೆ. ಆದರೆ ಆ ವಿಚಾರವನ್ನು ಗವರ್ನರ್ಗೆ ತಿಳಿಸ್ಬೇಕು ಅಂತಂದರೆ ಯಾವುದೇ ರೀತಿಯೂ ಸಹ ಸಾಧ್ಯ ಆಗುವುದಿಲ್ಲ ಫ್ರೆಂಡ್ಸ್. ಈ ಮಧ್ಯೆ ಗವರ್ನರ್ ಕೇಂದ್ರ ಸರ್ಕಾರಕ್ಕೆ
ಒಂದು ಶಿಫಾರಸು ಪತ್ರ ಬರೀತಾರೆ. ಇಲ್ಲಿ ಗವರ್ನರ್ಗೆ ಸೂಚನೆ ಇತ್ತು, ಕಾಂಗ್ರೆಸ್, ಪಿಡಿಪಿ, ನ್ಯಾಷನಲ್ ಕಾಂಗ್ರೆಸ್ ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾವೆ, ಈ ಈ ರೀತಿಯಾಗಿ ನಿರ್ಧರಿಸಿದ್ದಾರೆ ಅನ್ನೋದು ಸೂಚನೆ ಇತ್ತು. ಹೌದಾ. ಈ ಮಧ್ಯೆ ಗವರ್ನರ್ ಅವರು ಏನು ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಅಸ್ಥಿರತೆ ಉಂಟಾಗಿದೆ, ಈ ಸಂದರ್ಭದಲ್ಲಿ ಸರ್ಕಾರ ರಚಿಸುವುದು ಸೂಕ್ತವಲ್ಲ ಅಂತ ಶಿಫಾರಸು ಪತ್ರ ಬರೀತಾರೆ. ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ರಾಜಕೀಯ ಅಸ್ಥಿರತೆ ಉಂಟಾಗಿದೆ, ಪರಸ್ಪರ ವಿರುದ್ಧವಾಗಿರುವಂತಹ ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಬಯಸ್ತಿವೆ. ಇಲ್ಲಿ ಏನಪ್ಪ ಅಂತಂದರೆ MLAಗಳ ಒಂದು ಕುದುರೆ ವ್ಯಾಪಾರ, ಭ್ರಷ್ಟಾಚಾರ ನಡೆಯುವುದು, ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ರಚಿಸುವುದು ಸೂಕ್ತವಲ್ಲ ಅಂತ ಹೇಳಿಬಿಟ್ಟು ಈ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಪತ್ರ ಬರೀತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ 21 ನವೆಂಬರ್ 2018 ವಿಧಾನಸಭೆಯನ್ನು ವಿಸರ್ಜಿಸ್ತಾರೆ. ಗವರ್ನರ್ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಪತ್ರ ಬರೀತಾರೆ. ಜಮ್ಮು ಕಾಶ್ಮೀರದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ, ಈ ಸಂದರ್ಭದಲ್ಲಿ ಸರ್ಕಾರ ರಚಿಸುವುದು ಸೂಕ್ತವಲ್ಲ ಅಂಥೇಳಿ ಶಿಫಾರಸು ಪತ್ರ ಬರೀತಾರೆ. 21 ನವೆಂಬರ್ 2018 ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ತಾರೆ ಫ್ರೆಂಡ್ಸ್. ಗವರ್ನರ್ನ ಶಿಫಾರಸು ಪತ್ರವನ್ನು ಕೇಂದ್ರ ಸರ್ಕಾರ ಅಂಗೀಕಾರ ಮಾಡುತ್ತೆ, ಅನುಮೋದಿಸುತ್ತೆ. 20 ಡಿಸೆಂಬರ್ 2018 6 ತಿಂಗಳು ಪೂರ್ಣವಾದ ನಂತರ ಜಮ್ಮು ಕಾಶ್ಮೀರದ ಸಂವಿಧಾನದ 92ನೇ ವಿಧಿಯಂತೆ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಲಾಗುತ್ತೆ. 92ನೇ ವಿಧಿ ಪ್ರಕಾರ ಏನಿತ್ತು, 6 ತಿಂಗಳ ಕಾಲ ಗವರ್ನರ್ನ ಆಳ್ವಿಕೆ ಇರಬೇಕು, ಡೈರೆಕ್ಟ್ ಆಗಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಬಾರ್ದು ಅಂತ ಇತ್ತು. ಹೌದಾ. ಇಲ್ಲಿ 20 ಡಿಸೆಂಬರ್ 2018 6 ತಿಂಗಳ ಪೂರ್ಣವಾದವು. ಆ ಪೂರ್ಣವಾದ ನಂತರ ಜಮ್ಮು ಕಾಶ್ಮೀರದ ಸಂವಿಧಾನದ 92ನೇ ವಿಧಿಯಂತೆ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಲಾಗುತ್ತೆ ಫ್ರೆಂಡ್ಸ್. ರಾಷ್ಟ್ರಪತಿ ಆಡಳಿತ ಜಾರಿಯಾದ ನಂತರ ರಾಷ್ಟ್ರಪತಿ ಬಂದು ಡೈರೆಕ್ಟ್ ಆಗಿ ಜಮ್ಮು ಕಾಶ್ಮೀರನ ಆಡಳಿತ ನಡೆಸುವುದಿಲ್ಲ, ಬದಲಾಗಿ ತನ್ನ ಪ್ರತಿನಿಧಿಯನ್ನು ಕಳಿಸ್ತಾರೆ. ರಾಷ್ಟ್ರಪತಿ ತನ್ನ ಪ್ರತಿನಿಧಿಯನ್ನಾಗಿ ಸತ್ಯಪಾಲ್ ಮಲ್ಲಿಕ್ ಅವರನ್ನೇ ಗವರ್ನರ್ ಜನರಲ್ ಅನ್ನಾಗಿ ನೇಮಿಸಿ ಕಳಿಸ್ತಾರೆ. ಹೌದಾ. ಜಮ್ಮು ಕಾಶ್ಮೀರ ರಾಷ್ಟ್ರಪತಿ ಆಡಳಿತ ಘೋಷಣೆಯಾದ ನಂತರ ರಾಷ್ಟ್ರಪತಿ ತನ್ನ ಪರವಾಗಿ ತನ್ನ ಪ್ರತಿನಿಧಿಯನ್ನು ಸತ್ಯಪಾಲ್ ಮಲ್ಲಿಕ್ ಅವರನ್ನೇ ಜಮ್ಮು ಕಾಶ್ಮೀರದ ಗವರ್ನರ್ ಅನ್ನಾಗಿ ನೇಮಿಸಿ ಕಳಿಸ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ವಿಸರ್ಜನೆಯಾಗಿರುವ ಕಾರಣ ಭಾರತದ ಸಂಸತ್ತು ಅದರ ಕಾರ್ಯನಿರ್ವಹಿಸುವುದು ಅಂತ ಆದೇಶಿಸಲಾಗುತ್ತೆ. 5 ಆಗಸ್ಟ್ 2019 370ನೇ ವಿಧಿ ರದ್ದುಗೊಳಿಸಲಿಕ್ಕೆ ನಿರ್ಧರಿಸಲಾಗುತ್ತೆ ಫ್ರೆಂಡ್ಸ್. ಜಮ್ಮು ಕಾಶ್ಮೀರದಲ್ಲಿ ಮೊಬೈಲ್ ಸಂಪರ್ಕ ಮತ್ತು ಅಂತರ್ಜಾಲ ಸೇವೆಯನ್ನು ಕಡಿತಗೊಳಿಸಲಾಗುತ್ತೆ. 2 ಆಗಸ್ಟ್ 2019 ಧಾರ್ಮಿಕ ಯಾತ್ರೆ ಸ್ಥಗಿತಗೊಳಿಸಿ ಕಾಶ್ಮೀರದಿಂದ ಹೊರ ನಡೆಯಲು ಯಾತ್ರಿಕರಿಗೆ ಆದೇಶಿಸಲಾಗುತ್ತೆ. 4 ಆಗಸ್ಟ್ 2019 5 ಆಗಸ್ಟ್ 2019 370ನೇ ವಿಧಿ ರದ್ದುಗೊಳಿಸಬೇಕಿತ್ತು. ಹೌದಾ. ಅದಕ್ಕಿಂತ ಒಂದು ದಿನ ಮುಂಚೆ ಪ್ರಾದೇಶಿಕ ನಾಯಕರೇನಿದ್ರಲ್ಲ, PDP, ಕಾಂಗ್ರೆಸ್, ಹೌದಾ, ಬೇರೆ ಬೇರೆ ಪಕ್ಷದ ನಾಯಕರೇನಿದ್ರಲ್ಲ ಅವರನ್ನು ಗೃಹ ಬಂಧನದಲ್ಲಿಡ್ತಾರೆ. ಅವರ ಒಂದು ಮೊಬೈಲ್ ಫೋನ್ಗಳನ್ನು ಕಸಿದುಕೊಳ್ಳಲಾಗುತ್ತೆ ಫ್ರೆಂಡ್ಸ್. ಅದೇ ದಿನ ರಾತ್ರಿ CRPC 144 ಸೆಕ್ಷನ್ನ ವಿಧಿಸಲಾಗುತ್ತೆ. 5 ಆಗಸ್ಟ್ 2019 ಭಾರತದ ರಾಷ್ಟ್ರಪತಿ ಆದೇಶ ಹೊರಡಿಸ್ತಾರೆ. ಏನಂತಂದರೆ, ನಾವು ಜಮ್ಮು ಕಾಶ್ಮೀರದ ಸರ್ಕಾರದಿಂದ ಒಪ್ಪಿಗೆ ಪಡೆದುಕೊಂಡಿದ್ದೇವೆ, ಜಮ್ಮು ಕಾಶ್ಮೀರದ ಶಾಸಕಾಂಗವನ್ನೇ ಸಂವಿಧಾನ ರಚನಾ ಸಭೆ ಎಂದು ತಿಳಿಯಲಾಗುವುದು. ಹೌದಾ. ರಾಷ್ಟ್ರಪತಿ ಯಾವುದೇ ಒಂದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಜಾರಿಗೊಳಿಸಬೇಕು ಅಂತಂದರೆ ರಾಷ್ಟ್ರಪತಿ ಆದೇಶದ ಮೂಲಕ ಜಾರಿಗೊಳಿಸಬಹುದು. ಹೌದಾ. ಅಲ್ಲಿ ಜಮ್ಮು ಕಾಶ್ಮೀರದ ಸರ್ಕಾರ ಒಪ್ಪಿಗೆ ನೀಡಿದಾಗ ಮಾತ್ರ ಅದು ಜಾರಿಯಾಗೋದು. ಇವಾಗ ಜಮ್ಮು ಕಾಶ್ಮೀರದ ಸರ್ಕಾರ ಯಾರಾಗಿದ್ರು, ಗವರ್ನರ್ ಅವರಾಗಿದ್ರು, ಅವರು ಒಪ್ಪಿಗೆ ನೀಡಿದರೆ ಆಯಿತು, ಜಮ್ಮು ಕಾಶ್ಮೀರದ ಸರ್ಕಾರ ಒಪ್ಪಿಗೆ ನೀಡಿದ ಹಾಗೆ. ಹೌದಾ. ಇಲ್ಲಿ ಜಮ್ಮು ಕಾಶ್ಮೀರದ ಶಾಸಕಾಂಗವನ್ನೇ
ಸಂವಿಧಾನ ರಚನಾ ಸಭೆ ಎಂದು ತಿಳಿಯಲಾಗುವುದು. ಇಲ್ಲಿ ಹೇಳಲಾಗಿತ್ತು 370ನೇ ವಿಧಿ ರದ್ದು ಮಾಡಬೇಕು ಅಂತಂದರೆ ಜಮ್ಮು ಕಾಶ್ಮೀರ ಫಸ್ಟ್ ರಾಷ್ಟ್ರಪತಿ ಆದೇಶ ಹೊರಡಿಸ್ಬೇಕು, ಅದನ್ನು ಜಮ್ಮು ಕಾಶ್ಮೀರದ ಸರ್ಕಾರ ಒಪ್ಪಿಗೆ ಕೊಡಬೇಕು ಮತ್ತು ಸಂವಿಧಾನ ರಚನಾ ಸಭೆಯೂ ಸಹ ಒಪ್ಪಿಗೆ ಕೊಡಬೇಕು ಅಂತ ಹೇಳಲಾಗಿತ್ತು. ಇವಾಗಂತ್ರ ಅಲ್ಲಿ ಸಂವಿಧಾನ ರಚನಾ ಸಭೆ ಇರಲಿಲ್ಲ, ಹೌದಾ? ಆ ಒಂದು ಸಂದರ್ಭದಲ್ಲಿ ಈ ರಾಷ್ಟ್ರಪತಿಯ ಒಂದು ಆದೇಶದಲ್ಲೇ ಏನು ಹೇಳಲಾಗುತ್ತಾ ಅಂದರೆ, ನಾವು ಜಮ್ಮು ಕಾಶ್ಮೀರ ಸರ್ಕಾರದಿಂದ ಒಪ್ಪಿಗೆ ಪಡೆದುಕೊಂಡಿದ್ದೇವೆ, ಅಂದರೆ ಅಲ್ಲಿ ಸತ್ಯಪಾಲ್ ಮಲ್ಲಿಕ್ ಗವರ್ನರ್ ಅವರಿದ್ದಾರಲ್ಲ, ಅಲ್ಲಿ ಗೌರ್ಮೆಂಟ್ನ ಒಪ್ಪಿಗೆ ಪಡೆದ ಹಾಗೆ, ಹೌದಾ? ಜಮ್ಮು ಕಾಶ್ಮೀರದ ಶಾಸಕಾಂಗವನ್ನೇ ಸಂವಿಧಾನ ರಚನಾ ಸಭೆ ಎಂದು ತಿಳಿಯಲಾಗುವುದು ಅಂತ ಆದೇಶಿಸ್ತಾರೆ. ಈ 367ನೇ ವಿಧಿ ಅನ್ವಯ ತಿದ್ದುಪಡಿಯ ಮೂಲಕ ಈ ರೀತಿಯ ಬದಲಾವಣೆ ಮಾಡಬಹುದಾಗಿದೆ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಶಾಸಕಾಂಗವನ್ನು ಸಂವಿಧಾನ ರಚನಾ ಸಭೆ ಅಂತ ಚೇಂಜ್ ಮಾಡಬಹುದಾ, ತಿಳಿಯಬಹುದಾ ಅಂತ ಕ್ವಶನ್ ಬರಬಹುದು. 367ನೇ ವಿಧಿಯ ಪ್ರಕಾರ ಕೆಲವೊಂದು ಸಂವಿಧಾನದ ಸಾಮಾನ್ಯ ನಿಬಂಧನೆಗಳನ್ನು ಅರ್ಥೈಸಲಿಕ್ಕೆ ಈ ರೀತಿಯ ತಿದ್ದುಪಡಿ ಮಾಡಬಹುದು ಅಂತ ತಿಳಿಸಲಾಗಿದೆ ಫ್ರೆಂಡ್ಸ್. ಇಲ್ಲಿ 367ನೇ ವಿಧಿ ಅನ್ವಯ ತಿದ್ದುಪಡಿ ಮಾಡುವ ಮೂಲಕ ಈ ರೀತಿಯ ಬದಲಾವಣೆ ಮಾಡಬಹುದಾಗಿದೆ. ರಾಷ್ಟ್ರಪತಿ ಆದೇಶ 1954 ತೆಗೆದು ಅದರ ಸ್ಥಾನದಲ್ಲಿ 2019ರ ಆದೇಶ ಜಾರಿಯಾಗುವುದು. 1954ರ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆದೇಶ ಹೊರಡಿಸಿದ್ರಲ್ಲ, ಆವಾಗ ಅಲ್ಲಿ ಜಮ್ಮು ಕಾಶ್ಮೀರ್ನ ಸರ್ಕಾರ ಒಪ್ಪಿಕೊಂಡಿತ್ತು. ಆ ಮೂಲಕ ಕೆಲವೊಂದು ಕಾನೂನುಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಅಳವಡಿಸಲಾಗಿತ್ತು, ಜಾರಿ ಮಾಡಲಾಗಿತ್ತು. ಇವಾಗ ಅದನ್ನು ತೆಗೆದು ಅದರ ಸ್ಥಾನದಲ್ಲಿ 2019, ಹೌದಾ, ಈ ರಾಷ್ಟ್ರಪತಿಯ ಆದೇಶ ಜಾರಿಯಾಗುವುದು ಅಂತ ಹೇಳಿಬಿಟ್ಟು ಹೇಳಲಾಗುತ್ತೆ ಫ್ರೆಂಡ್ಸ್. ಅದರಂತೆ ಭಾರತ ಸರ್ಕಾರ ಯಾವುದೇ ಕಾನೂನು ಜಮ್ಮು ಕಾಶ್ಮೀರಕ್ಕೆ ಮಾಡಬಹುದು, ಅದು ಜಮ್ಮು ಕಾಶ್ಮೀರಕ್ಕೆ ಅನ್ವಯವಾಗುತ್ತೆ ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್. ರಾಜ್ಯಸಭೆಯಲ್ಲಿ ಅಮಿತ್ ಶಾ 370ನೇ ವಿಧಿ ರದ್ದು ಮತ್ತು ಜಮ್ಮು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸುವಂತಹ ಮಸೂದೆಯನ್ನು ಮಂಡಿಸ್ತಾರೆ. ಈ ಮಸೂದೆ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಅಂಗೀಕಾರವಾಗುತ್ತೆ ಫ್ರೆಂಡ್ಸ್. ಜಮ್ಮು ಮತ್ತು ಕಾಶ್ಮೀರವನ್ನು ಶಾಸಕಾಂಗವುಳ್ಳ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಹಾಗೂ ಲಡಾಖನ್ನು ಶಾಸಕಾಂಗವಿಲ್ಲದ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ ಫ್ರೆಂಡ್ಸ್. ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು 370ನೇ ವಿಧಿಯ ರದ್ದು ಮತ್ತು ಜಮ್ಮು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸುವ ಮಸೂದೆಯನ್ನು ಮಂಡಿಸ್ತಾರೆ. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಆ ಮಸೂದೆ ಅಂಗೀಕಾರವಾಗುತ್ತೆ ಫ್ರೆಂಡ್ಸ್. ಜಮ್ಮು ಮತ್ತು ಕಾಶ್ಮೀರವನ್ನು ಜಮ್ಮು ಕಾಶ್ಮೀರ ಅನ್ನುವಂಥದ್ದೇನಿತ್ತಲ್ಲ, ಅದನ್ನು 2 ಪಾರ್ಟ್ಗಳನ್ನಾಗಿ ವಿಭಜಿಸಲಾಗುತ್ತೆ, 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸಲಾಗುತ್ತೆ. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಲಡಾಖ್. ಜಮ್ಮು ಕಾಶ್ಮೀರದಲ್ಲಿ ಶಾಸಕಾಂಗವಿದೆ, ಲಡಾಖ್ನಲ್ಲಿ ಶಾಸಕಾಂಗವಿಲ್ಲ. ಈ ರೀತಿಯಾಗಿ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸಲಾಗುತ್ತೆ. ಹೀಗೆ 370ನೇ ವಿಧಿ ರದ್ದಾಗುತ್ತೆ ಫ್ರೆಂಡ್ಸ್. ನಾನು ಹೇಳಿರುವಂತಹ ವಿಷಯ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.